ಹಾಯ್ ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗೆ ಸ್ವಾಗತ. ನಾನು ನಾಗಪ್ಪ. ಈ ಒಂದು ವಿಡಿಯೋದಲ್ಲಿ KS ತಯಾರಿನ ಹೇಗೆ ಮಾಡಬೇಕು, KS ಫಿಲಿಮ್ಸ್ಗೆ ಪ್ರಿಪೇರ್ ಆಗೋದು ಹೇಗೆ, ಸೊ ಯಾವ ರೀತಿ ನಾವು ಪ್ಲಾನ್ ಅನ್ನ ಮಾಡ್ಕೋಬೇಕಾಗುತ್ತೆ, ಯಾವ ಸ್ಟಡಿ ಮೆಟೀರಿಯಲ್ಸ್ ಇಲ್ಲಿ ರೆಫರ್ ಮಾಡಬೇಕಾಗುತ್ತೆ ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಹಾಗಿದ್ರೆ ಟೆಕ್ಸ್ಟ್ ಬುಕ್ಗಳು ಯಾವ್ಯಾವ್ದನ್ನ ತಗೋಬೇಕಾಗುತ್ತೆ, ಎಕ್ಸಾಮ್ಗೆ ಯಾವ ಪ್ಯಾಟರ್ನ್ ಸ್ಟಡಿ ಮಾಡಬೇಕಾಗುತ್ತೆ, ಒಂದು ಟೈಮ್ ಟೇಬಲ್ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ಟಾಪಿಕ್ ಹೋಗೋಣ. ನಾವಿಲ್ಲಾಗಿದ್ರೆ ಇವು KS ಎಕ್ಸಾಮ್ ನ 2026ರಲ್ಲಿ ನಾನು ಪ್ರಿಪೇರ್ ಆಗ್ತೀನಿ ಅನ್ನೋದಾದ್ರೆ ನಾನು ಏನನ್ನೆಲ್ಲ ಮಾಡ್ಬೇಕಾಗತ್ತೆ, ವೆರಿ ಇಂಪಾರ್ಟೆಂಟ್. ಯಾವ್ದಾದ್ರು ಒಂದು ಎಕ್ಸಾಮ್ ನಾನು ತಗೊಳ್ತಿದ್ದೀನಿ ಅನ್ನೋದಾದ್ರೆ ಪ್ರೈಮರಿ ಆಗಿ ನನಗೆ ಏನ್ ಬೇಕಾಗುತ್ತೆ, ನನ್ನ ಕ್ವಾಲಿಫಿಕೇಶನ್ ಏನಂತ ನನ್ಗೆ ಗೊತ್ತಿರುತ್ತೆ. ಸೊ KS ಎಕ್ಸಾಮ್ ನಾನು ಬರೀಬೇಕು ಅಂದ್ರೆ ಎನಿ ಡಿಗ್ರಿ ಇದ್ರೆ ಸಾಕು. ಸೊ ಕ್ಲಿಯರ್, ಎನಿ ಗವರ್ಮೆಂಟ್ ಜಾಬ್ ನ ತಗೋಬೇಕು ಅಂತಂದ್ರೆ, ಸೊ ಯಾವ್ದಾದ್ರು ಗವರ್ಮೆಂಟ್ ಜಾಬ್ ನ ತಗೋಬೇಕು ಅಂತಂದ್ರೆ ಅದರಲ್ಲೂ ಕೂಡ KS ಅಥವಾ IAS ತಗೋಬೇಕು ಅಂತ ಹೇಳೋದಾದ್ರೆ ನಮ್ಗೆ ಎನಿ ಡಿಗ್ರಿ ಇದ್ರೆ ಸಾಕು. ಸೊ ಹಾಗಾಗಿ ನಮ್ಮ ಕ್ವಾಲಿಫಿಕೇಶನ್ ಡಿಗ್ರಿ ಇದೆಯಾ, ನಾವು ಅಪ್ಲಿಕೇಶನ್ ಹಾಕ್ಬೋದಾ? ಹೌದು, ಹಾಕ್ಬೋದು. ಹಾಗಿದ್ರೆ ಇಲ್ಲಿ ನಮಗೆ ಇಲ್ಲಿ ಬರೀ ಅಪ್ಲಿಕೇಶನ್ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ಕೂತ್ಕೊಳ್ಳೋಕೆ ಆಗಲ್ಲ. ಯಾಕಂದ್ರೆ ಕಾಂಪಿಟೇಷನ್ ಅದೇ ತರ ಇದೆ. ನಿಮ್ಗೆ 100 ಜನ ಕಾಲೇಜಿಂದ ಕ್ಲಿಯರ್ ಆಗಿ ಬರುವಂತ ವಿದ್ಯಾರ್ಥಿಗಳು ನೋಡೋದಾದ್ರೆ 20% ಮಾತ್ರ ಜಾಬ್ ಸಿಗ್ತಾ ಇದೆ. ಪ್ರೈವೇಟ್ ಅಲ್ಲಿ ಆಗ್ಬೋದು, ಬೇರೆ ಕಡೆ ಆಗ್ಬೋದು. ನಿಯರ್ಲಿ 80% ಜನಕ್ಕೆ ಇವತ್ತು ಜಾಬ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಕಾಂಪಿಟೇಷನ್ ಕೂಡ ದಿನೇ ಜಾಸ್ತಿ ಆಗ್ತಿದೆ ಈ ಸರ್ಕಾರಿ ಹುದ್ದೆಗೆ. ಹಾಗಾಗಿ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಪ್ರಿಪರೇಷನ್ ಸ್ಟ್ರಾಟರ್ಜಿಗಳಲ್ಲಿ ನಾವಿಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಪ್ರಿಪರೇಷನ್ ಸ್ಟ್ರಾಟರ್ಜಿಗಳನ್ನ ಚೇಂಜ್ ಮಾಡಬೇಕಾಗುತ್ತೆ. KS ಜೊತೆಗೆ ಇನ್ನಿತರ ಎಕ್ಸಾಮ್ಸ್ಗಳನ್ನು ಕೂಡ ನಾವಿಲ್ಲಿ ಬರಿಬೇಕಾಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡೋಣ, ಈ ವಿಡಿಯೋದಲ್ಲಿ KS ಜೊತೆಗೆ ಇನ್ನಿತರ ಎಕ್ಸಾಮ್ಸ್ಗಳಿಗೆಲ್ಲ ಸಿಲೆಬಸ್ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕೂಡ ಸ್ವಲ್ಪ ನೋಡೋಣ. ಸೊ ಕ್ಲಿಯರ್, ಮೊದಲನೇದಾಗಿ KS ಎಕ್ಸಾಮ್ ತಯಾರಿ ಮಾಡ್ತೀವಿ ಅನ್ನೋದಾದ್ರೆ KS ಎಕ್ಸಾಮ್ಗೆ ಏನ್ ಸಿಲೆಬಸ್ ಬರುತ್ತೆ ಅಂತ ಫಸ್ಟ್ ನಮ್ಗೆ ಗೊತ್ತಿರಬೇಕು. ನಮ್ಗೆ ಸಿಲೆಬಸ್ಸೇ ಗೊತ್ತಿಲ್ಲ, ಡೈರೆಕ್ಟ್ ಆಗಿ ಎಕ್ಸಾಮ್ ಹಾಗೆ ಕೂತ್ಕೊಳ್ಳೋಕೆ ಆಗಲ್ಲ. ತುಂಬಾ ಜನದ್ದು ಪ್ರಿಪರೇಷನ್ ಆಗಿರುತ್ತೆ, ನಾನು KS ಬರಿತೀನಿ ಅನ್ಕೊಂಡೆ ನಾವು ಹೋಗ್ಬಿಡ್ತೀವಿ. ಬಟ್ ಆದ್ರೆ KS ಪ್ರಿಪೇರ್ ಆಗ್ತಿದೀವಿ ಅಂತಂದಾಗ ಅದಕ್ಕೆ ಸಂಪೂರ್ಣವಾದ ಮಾಹಿತಿಯನ್ನ ಫಸ್ಟ್ ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಹಾಗೆ ಆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕು. ನಮ್ಮ ಮೊದಲು ನಮ್ಗೆ ಪ್ರೈಮರಿ ಸೋರ್ಸ್ ಆಗಿ ಸಿಗೋದು ಯಾವುದು, ಸಿಲೆಬಸ್. ಫಸ್ಟ್ ಪ್ರಿಲಿಮ್ಸ್ ಅಲ್ಲಿ ಏನ್ ಬರುತ್ತೆ, ಮೈನ್ಸ್ ಅಲ್ಲಿ ಏನ್ ಬರುತ್ತೆ ಅಂತ ನೋಡ್ತಾ ಹೋಗ್ಬೇಕು. ಇದ್ರಲ್ಲಿ ನಾವು ಪ್ರಿಲಿಮ್ಸ್ ಅಲ್ಲಿ ಇರುವಂತ ಸಿಲೆಬಸ್ ಅನ್ನು ಇವತ್ತು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದರಲ್ಲೂ ಕೂಡ ಪ್ರಿಲಿಮ್ಸ್ ಸಿಲೆಬಸ್ ನ ಡಿಕೋಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಈ ಒಂದು ಕ್ಲಾಸ್ ಅಲ್ಲಿ ಫಿಲಿಮ್ಸ್ ನ ಡಿಕೋಡ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು. ನೀವು ಮನೇಲೆ ಕೂತ್ಕೊಂಡು ಓದ್ತಾ ಇದ್ದೀರಾ, ಯಾರ್ ಸಪೋರ್ಟ್ ಬೇಡ, ಓನಾಗಿ ಪ್ರಿಪೇರ್ ಆಗ್ತಿದ್ದೀರಾ. ಸೊ ಎಷ್ಟೋ ಜನ ಇವತ್ತು ಓನಾಗಿ ಎಕ್ಸಾಮ್ ಪ್ರಿಪೇರ್ ಆಗಿ ಕೂಡ ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ತಿದ್ದಾರೆ. ಅಂತವ್ರು ಏನ್ ಮಾಡ್ಬೋದು, ಸೊ ಕ್ಲಿಯರ್. ಇದಲ್ಲದೆ ಗೈಡೆನ್ಸ್ ಅಲ್ಲಿ ಮೂವ್ ಆಗೋಂಥವ್ರು ಏನ್ ಮಾಡ್ಬೋದು, ಇವೆಲ್ಲ ವಿಚಾರ ಕೂಡ ಇಲ್ಲಿ ಮಾತಾಡ್ತಾ ಹೋಗೋಣ. ಇಲ್ಲಿ ಹಾಗಿದ್ರೆ ಒಂದು KS ಎಕ್ಸಾಮ್ಗೆ ನೀವು ತಯಾರಿನ ಮಾಡ್ತಿದ್ದೀರಾ ಅಂತಂದ್ರೆ ಮೊದಲು ಸಿಲೆಬಸ್ ಅನ್ನ ಕಲೆಕ್ಟ್ ಮಾಡಿ ಸ್ನೇಹಿತರೆ. ಸಿಲೆಬಸ್ ಅನ್ನ ಕಲೆಕ್ಟ್ ಮಾಡಬೇಕು, ಆ ಸಿಲೆಬಸ್ ಅನ್ನ ಓದ್ಬೇಕು, ಅರ್ಥ ಮಾಡ್ಕೋಬೇಕು. ಇದಾದ್ಮೇಲೆ ಈ ಸಿಲೆಬಸ್ ಇರುವ ಸಬ್ಜೆಕ್ಟ್ ಗಳನ್ನ ನನ್ನ ಕೈಲಿ ಓದ್ಲಿಕ್ಕೆ ಆಗತ್ತಾ ಅಂತ ಫಸ್ಟ್ ನೋಡ್ಬೇಕು ನೀವು. ಸೊ ಅಂದ್ರೆ ನೀವು ಡೈರೆಕ್ಟ್ ಆಗಿ ಯಾರನ್ನೋ ಒಬ್ಬರು ಮೀಟ್ ಮಾಡೋಕ್ಕೂ ಮುಂದೆನೆ ಫಸ್ಟ್ ಈ ಪ್ರೈಮರಿ ಆಗಿರುವಂತಹ ಮೊದಲ ಬಾರಿಗೆ ಈ ಕೆಲಸಗಳನ್ನೆಲ್ಲ ಫಸ್ಟ್ ನೀವು ಮುಗಿಸ್ಕೊಂಡ್ಬಿಡ್ಬೇಕು. ಅಂದ್ರೆ ಸಿಲೆಬಸ್ ಅನ್ನ ಓದ್ಬೇಕು, ಸಿಲೆಬಸ್ ಅನ್ನ ಅರ್ಥ ಮಾಡ್ಕೋಬೇಕು. ಯಾವ ಸಬ್ಜೆಕ್ಟ್ ಬರ್ತಾ ಇದೆ ಅನ್ನೋದನ್ನ ಫಸ್ಟ್ ನೋಡ್ಬೇಕು. ಯಾವ ಸಬ್ಜೆಕ್ಟ್ ಬರುತ್ತೆ ಅಂತ ಗೊತ್ತಾದ್ಮೇಲೆ ನಿಮಗೆ ಈ ಎಕ್ಸಾಮ್ ಅಲ್ಲಿರೋ ಈ ಸಬ್ಜೆಕ್ಟ್ ಗಳನ್ನ ನಾನು ಓದಬಹುದಾ, ನನಗೆ ಅರ್ಥ ಆಗುತ್ತಾ ಅನ್ನೋದನ್ನ ನಿಮ್ಮ ಸ್ಟೇಟಸ್ ಅನ್ನ ಫಸ್ಟ್ ನೀವು ತಿಳ್ಕೊಳ್ಳಿ. ಇದರಿಂದ ನೆಕ್ಸ್ಟ್ ನಿಮಗೆ ಯಾವ ರೀತಿಯಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೋದು ಅಂತ ನಿಮ್ಗೆ ಐಡಿಯಾ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಾನೊಂದು ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ ಅಂತಂದ್ರೆ ನಾನೇನ್ ಮಾಡ್ತೀನಿ, ಮೊದಲ ಬಾರಿಗೆ ಫಸ್ಟ್ ಟೈಮ್ ಹೋಗ್ಬಿಟ್ಟು ಒಂದು ಸಿಲೆಬಸ್ ಅನ್ನ ತಗೊಳ್ತೀನಿ, ಅದು ನೆಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ತೀನಿ. ಸಿಲೆಬಸ್ ತಗೊಂಡು ಪ್ರಿಲಿಮ್ಸ್ ಅಲ್ಲಿ ಏನ್ ಸಿಲೆಬಸ್ ಬರ್ತಾ ಇದೆ, ಮೈನ್ಸ್ ಅಲ್ಲಿ ಏನ್ ಸಿಲೆಬಸ್ ಬರ್ತಾ ಇದೆ ಅದನ್ನ ಫಸ್ಟ್ ನೋಡ್ತೀನಿ, ಸಿಲೆಬಸ್ ನೋಡ್ತೀನಿ. ಈ ಸಿಲೆಬಸ್ಗೆ ಒಂದು ಸ್ಟಡಿ ಪ್ಲಾನ್ ಅನ್ನ ಮಾಡ್ಕೊಡ್ತೀನಿ. ವೆರಿ ಇಂಪಾರ್ಟೆಂಟ್ ನೋಡಿ, ಯಾವುದನ್ನು ಕೂಡ ನೀವು ವಿತೌಟ್ ಪ್ಲಾನ್ ಅನ್ನ ನೀವು ಏನೂ ಕೂಡ ಎಕ್ಸಿಕ್ಯೂಟ್ ಮಾಡಕ್ ಆಗಲ್ಲ. ಒಂದು ಪ್ಲಾನ್ ಅನ್ನ ಪ್ರಾಪರ್ ಆಗಿನೇ ಮಾಡ್ಬೇಕಾಗತ್ತೆ. ಹಾಗಿದ್ರೆ ಒಂದು ಪ್ರಾಪರ್ ಪ್ಲಾನ್ ಮುಖಾಂತರನೇ ಹೋಗ್ಬೇಕಾಗುತ್ತೆ. ಪ್ರಾಪರ್ ಪ್ಲಾನ್ ಅಲ್ಲಿ ಮೊದಲನೇದಾಗಿ ಬರುವಂತದ್ದು ಯಾವುದು, ಸಿಲೆಬಸ್. ಈ ಸಿಲೆಬಸ್ ಅನ್ನ ಅರ್ಥ ಮಾಡ್ಕೋಬೇಕು. ನೀವು ಸಿಲೆಬಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ಅದಕ್ಕೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಕಲೆಕ್ಟ್ ಮಾಡ್ಬೇಕು. ವೆರಿ ಇಂಪಾರ್ಟೆಂಟ್. ಇದುವರೆಗೆ 2025ವರೆಗೂ ಆಗಿರುವಂತಹ KS ಪೇಪರ್ಗಳನ್ನ, ರೀಸೆಂಟ್ ಪೇಪರ್ಗಳನ್ನ ಕಲೆಕ್ಟ್ ಮಾಡಿ ಇದು ಯಾವ ರೀತಿಯಲ್ಲಿ ಕ್ವಶನ್ಸ್ ರೆಡಿ ಆಗಿದೆ, ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಪ್ರಿಲಿಮ್ಸ್ ಅಲ್ಲಿ ಅಂತ ನೀವು ನೋಡ್ಬೇಕು. ಫಸ್ಟ್ ಸಿಲೆಬಸ್ ಕಲೆಕ್ಟ್ ಮಾಡ್ತೀರಾ. ಇದಾದ್ಮೇಲೆ ಡೈರೆಕ್ಟ್ ಮೆಟೀರಿಯಲ್ಸ್ ಹೋಗ್ಬೇಡಿ. ಇದಾದ್ಮೇಲೆ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿ ಆ ಕ್ವಶನ್ಸ್ಗಳು ಯಾವ ರೀತಿ ಪ್ಯಾಟರ್ನ್ ಇದೆ, ಯಾವ ಪ್ಯಾಟರ್ನ್ ಇದೆ ಅನ್ನೋದನ್ನ ಒಂದ್ಸರಿ ನೀವು ಅಧ್ಯಯನವನ್ನ ಮಾಡ್ಬೇಕಾಗುತ್ತೆ. ಇದಾದ್ಮೇಲೆ ನಿಮಗೆ ಯಾರ ಕನ್ಸಲ್ಟ್ ಪರ್ಸನ್ ಮೀಟ್ ಮಾಡಿ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಕಲೆಕ್ಟ್ ಮಾಡಿ. ವೆರಿ ಇಂಪಾರ್ಟೆಂಟ್. ಸ್ಟಡಿ ಮೆಟೀರಿಯಲ್ಸ್ ಅಂದ್ರೆ ಯಾವುದೋ XYZ ಇನ್ಸ್ಟಿಟ್ಯೂಟ್ ಇಂದ ಡೈರೆಕ್ಟ್ ಆಗಿ ಬೈ ಮಾಡ್ಕೊಳ್ಳೋದಲ್ಲ, ಅಥವಾ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹಾಗೆ ಬೈ ಮಾಡ್ಕೊಂಡು ಬರೋದಲ್ಲ. ಸೊ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಅಂತ ಅಂದ್ರೆ ಅಥೆಂಟಿಕ್ ಆಗಿರುವಂತಹ ಸ್ಟಡಿ ಮೆಟೀರಿಯಲ್ಸ್ ಇವತ್ತು ನಿಮ್ಗೆ ಹೇಳ್ತಾ ಬರ್ತೀನಿ. ಅದು ನೋಟ್ ಮಾಡಿ ಇಟ್ಕೊಂಡು ಆ ಟೆಕ್ಸ್ಟ್ ಬುಕ್ ನ ನೀವು ಪ್ರಿಪೇರ್ ಆದ್ರೆ ಸೊ ಮ್ಯಾಕ್ಸಿಮಮ್ ನಿಮಗೆ ಎಕ್ಸಾಮ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್, ಆ ಸ್ಟಡಿ ಮೆಟೀರಿಯಲ್ಸ್ ಅನ್ನು ಕೂಡ ಇವತ್ತು ಡಿಸ್ಪ್ಲೇ ಮಾಡ್ತಾ ಬರ್ತೀನಿ. ಯಾವ ಟೆಕ್ಸ್ಟ್ ಬುಕ್ ನಾವು ಇಲ್ಲಿ ರೆಫರೆನ್ಸ್ ತಗೊಂಡು ಓದ್ಬೋದು, ಯಾವ ಸಬ್ಜೆಕ್ಟ್ ಗೆ ಇದನ್ನು ಓದ್ಬೇಕು ಅನ್ನೋದು ಕೂಡ ಹೇಳ್ತಾ ಬರ್ತೀನಿ. ಸೊ ಕ್ಲಿಯರ್ ಆಗಿದ್ರೆ ಸ್ಟಡಿ ಮೆಟೀರಿಯಲ್ ಕಲೆಕ್ಟ್ ಮಾಡ್ತೀರಾ, ಒಂದು ಸಿಲೆಬಸ್ ನೋಡ್ತೀರಾ, ಒಂದು ಪ್ಲಾನ್ ಮಾಡ್ತೀರಾ,
ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ತೀರಾ, ಇದಾದ್ಮೇಲೆ ಮೆಟೀರಿಯಲ್ಸ್ ನ ಕಲೆಕ್ಟ್ ಮಾಡ್ತೀರಾ, ಕೂತ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮಗೆ ಯಾವಾಗ ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗ್ತೀವೋ, ನಾವು ಓದ್ಬೇಕು ಅಂತ ಹೋಗ್ತೀವೋ, 108 ಸಮಸ್ಯೆಗಳು ಅವಾಗ್ಲೇ ಬರುತ್ತೆ. ಸೊ ಅದೇ ತರ ಇಲ್ಲೂ ಕೂಡ ನೀವು ಓದ್ಬೇಕು ಅಂತ ಕೂತ್ಕೊಂಡಾಗ್ಲೇನೆ ನಿಮ್ಗೆ 108 ವಿಘ್ನಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಟಿಫಿಕೇಶನ್ ಲೇಟ್ ಆಗ್ಬೋದು, ಅಥವಾ ಇನ್ನಿತರೆ ಸಮಸ್ಯೆಗಳು ಬರ್ತಾ ಹೋಗ್ಬೋದು, ಅಥವಾ ನಮ್ಗೆ ಹೆಲ್ತ್ ಇಶ್ಯೂಸ್ ಆಗ್ಬೋದು. ಈ ತರ ಸಮಸ್ಯೆಗಳು ಬಹುತೇಕ ಎಲ್ಲರ ಲೈಫಲ್ಲೂ ಕೂಡ ನೋಡಿರ್ತೀವಿ. ಸೊ ಕ್ಲಿಯರ್. ಹಾಗಾಗಿ ನಾನು ಹೇಳೋದು ಏನಂತಂದ್ರೆ, ನೀವು ಪ್ರಿಪರೇಷನ್ ಸ್ಟ್ರಾಟಜಿ ಮಾಡ್ಬೇಕಾ, ಸೊ ಇದ್ರ ಏನೇ ಸಮಸ್ಯೆಗಳು ಬಂದ್ರು ಕೂಡ ನಿಮ್ಗೆ ಗೋಲ್ ಒಂದು ಕರೆಕ್ಟ್ ಆಗಿರ್ಬೇಕು. ನಾನು ಏನ್ ಆಗ್ಬೇಕು ಅನ್ನೋದು ನನಗೆ ಗೊತ್ತಿರ್ಬೇಕು. ನನಗೆ ಏನ್ ಆಗ್ಬೇಕು ಅಂತ ನಾವು ಗೊತ್ತಿದ್ರೆ ನಾವ್ ಏನ್ ಬೇಕಾದ್ರೂ ಕೂಡ ಮಾಡ್ಬೋದು. ನನಗೆ ಕ್ಲಾರಿಟಿನೇ ಇಲ್ಲ. ನಾನು ಪ್ರತಿ ವರ್ಷ ಅನ್ಕೊಳ್ತಿದ್ದೀನಿ 25 ಆಲ್ರೆಡಿ ಕಂಪ್ಲೀಟ್ ಆಗ್ಬಿಟ್ಟಿದೆ, 26ಕ್ಕೆ ಬರ್ತಾ ಇದೆ, ಮತ್ತೆ ಇನ್ನೊಂದು ವರ್ಷ ಅಷ್ಟೇನೆ. ಇದು ಈ 365 ದಿನ ಅನ್ನೋದು ಕಣ್ಮಿಚ್ಚಿ ಬಿಡೋವರೆಗೆ ಬರುತ್ತೆ ಹೋಗುತ್ತೆ. ಪ್ರತಿ ವರ್ಷದ ಸ್ಟಾರ್ಟಿಂಗ್ ಅಲ್ಲೂ ಕೂಡ ನಾವು ಕನಸುಗಳ ಮೂಟೆಗಳನ್ನ ಹೊತ್ಕೊಂಡು ಬರ್ತೀವಿ. ಆ ಕನಸುಗಳನ್ನ ನನಸು ಮಾಡ್ಕೋಬೇಕು ಅಂತಂದ್ರೆ ಎಷ್ಟೋ ವರ್ಷಗಳು ಆಗುತ್ತೆ. ಎಷ್ಟೋ ಜನ ಕನಸುಗಳನ್ನ ಕಾಣೋದ್ರಲ್ಲೇ ಜೀವನವನ್ನ ಮುಗಿಸ್ಕೊಬಿಡ್ತೀವಿ. ಏಜ್ ಬಾರ ಆಗುತ್ತೆ. ಎಷ್ಟೋ ಜನದ್ದು ಬೇರೆ ರೀತಿಯಲ್ಲೂ ಕೂಡ ಹೆಂಡ್ ನಾವು ನೋಡಿದೀವಿ ರೀಸೆಂಟ್ ಡೇಸ್ ಅಲ್ಲಿ. ಅದಕ್ಕೆ ನಾವು ಅನ್ಕೊಂಡಿರೋ ಟೈಮಲ್ಲೇ ಹಾಕ್ಬೇಕು ಅಂತಂದ್ರೆ ನಮ್ದೇ ಅಂತ ಸ್ಟ್ರಾಟಜಿ ಇರಬೇಕು. ಸೊ ನಮ್ದೇ ಅಂತ ಒಂದು ಪ್ಲಾನ್ ಅನ್ನ ಇರ್ಬೇಕಾಗತ್ತೆ. ಹಾಗಾಗಿ ಒಂದು ಸಿಲೆಬಸ್ ಅನ್ನ ಕಲೆಕ್ಟ್ ಮಾಡ್ತೀರಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ತೀರಾ, ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ತೀರಾ. ಇವೆರಡು ಆದ್ಮೇಲೆ ಅದನ್ನ ಪ್ರಾಪರ್ ಆಗಿ ಒಂದು ಗೈಡೆನ್ಸ್ ಮುಖಾಂತರ ನಿಮ್ಮ ಸೀನಿಯರ್ ನ ಮೀಟ್ ಮಾಡಿ, ಫ್ಯಾಕಲ್ಟೀಸ್ ನ ಮೀಟ್ ಮಾಡಿ, ಯಾರ ಕೋಚ್ ನ ಮೀಟ್ ಮಾಡಿ ಅವ್ರ ಮುಖಾಂತರ ಇನ್ಫಾರ್ಮೇಶನ್ ತಗೊಂಡು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ಪ್ರಾಪರ್ ಆಗಿ ಓದಕ್ಕೆ ಸ್ಟಾರ್ಟ್ ಮಾಡ್ತೀರೋ, ಆ ಓದೋದೆಲ್ಲೂ ಕೂಡ ನೀವೇನ್ ಮಾಡ್ತಾ ಹೋಗ್ಬೇಕು ಅಂದ್ರೆ, ಒಂದ್ ಕಡೆಗೆ ನೀವು ಓದಾದ್ಮೇಲೆ ಒಂದ್ ಕಡೆ ಕೀ ನೋಟ್ ಅನ್ನ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಈ ಪ್ರತಿ ಒಂದಕ್ಕೂ ಕೂಡ ಸಬ್ಜೆಕ್ಟ್ ವೈಸ್ ನೋಟ್ಸ್ ಅನ್ನ ಮಾಡ್ಬೇಕು. ಎಷ್ಟೋ ಜನಗಳಿಗೆ ನೋಟ್ಸ್ ಅನ್ನ ಕಾನ್ಸೆಪ್ಟೇ ಗೊತ್ತಿಲ್ಲ. ಟೆಕ್ಸ್ಟ್ ಬುಕ್ ತಗೊಳ್ತೀವಿ, ಮೆಟೀರಿಯಲ್ಸ್ ತಗೊಳ್ತೀವಿ, ಸುಮ್ಮನೆ 24 ಗಂಟೆ ಕುತ್ಕೊಂಡು ಓದ್ತಿರ್ತೀವಿ, ಯಾವ ಎಕ್ಸಾಮ್ ಕೂಡ ಕ್ಲಿಯರ್ ಆಗಲ್ಲ. ಅದ್ರ ಬದಲು ನೀವೇನ್ ಮಾಡ್ಬೇಕು, ಯಾವುದೇ ಸಬ್ಜೆಕ್ಟ್ ನ ತಗೊಳ್ಳಿ, ದಯವಿಟ್ಟು ಓದಿ, ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ, ನಿಮ್ಮದೇ ಅಂತ ರೀತಿಯಲ್ಲಿ ಅದನ್ನ ನೋಟ್ ಮಾಡ್ಕೊಳ್ಳಿ. ಕೀವರ್ಡ್ಸ್ ಗಳ ಮೇಲೆ ನೋಟ್ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಕೀವರ್ಡ್ಸ್ ಗಳಂತ ನಾವು ಪದವನ್ನ ಬಳಕೆ ಮಾಡ್ತೀವಿ. ಈ ಕೀವರ್ಡ್ಸ್ ಗಳನ್ನ ಮೇಲೆ ನೋಟ್ಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಹಿಸ್ಟ್ರಿ ಬರುತ್ತೆ, ಹಿಸ್ಟ್ರಿಗೆ ಓದುವ ಮೆಥಡೇ ಬೇರೆ ಇದೆ. ಸೊ ಅದೇ ತರ ಕಾನ್ಸ್ಟಿಟ್ಯೂಷನ್ ಇದೆ, ಕಾನ್ಸ್ಟಿಟ್ಯೂಷನ್ ಓದುವಂತ ಮೆಥಡೇ ಬೇರೆ ಇದೆ. ಅದೇ ಜಿಯೋಗ್ರಫಿ ಇದೆ, ಜಿಯೋಗ್ರಫಿಗೆ ಓದುವಂತ ಮೆಥಡೇ ಬೇರೆ ಇದೆ. ಎಕನಾಮಿ ಇದೆ, ಎಕನಾಮಿಗೆ ಓದುವಂತ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಮೆಥಡ್ ಅನ್ನು ನಾವಿಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ. ನಾವು ಡೈರೆಕ್ಟ್ ಆಗಿ ಹಿಸ್ಟ್ರಿ, ಎಕನಾಮಿ, ಪಾಲಿಟಿ, ಜಿಯೋಗ್ರಫಿ, ಮೆಂಟಾಲಿಟಿ, ಸೈನ್ಸ್, ಕರೆಂಟ್ ಅಫೇರ್ಸ್ ಅಂತ ಕಂಟಿನ್ಯೂಸ್ ಆಗಿ ಓದಿದ್ರು ಕೂಡ ಎಕ್ಸಾಮ್ ಕ್ಲಿಯರ್ ಆಗಲ್ಲ. ನಮಗೆ ಯಾವ ಸಬ್ಜೆಕ್ಟ್ ಅನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ನಿಮ್ಮ ಸೀನಿಯರ್ಸ್ ಅಥವಾ ಅವ್ರ ಕೋಚ್ ಮಾಡೋರನ್ನ ಮೀಟ್ ಮಾಡಿ ನೀವು ಅವ್ರ ಮುಖಾಂತರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ರೆ ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮಗೆ ಯಾವ ಸಬ್ಜೆಕ್ಟ್ ಅನ್ನ ಕಾನ್ಸೆಪ್ಟ್ ಬೇಸ್ ಮೇಲೆ ಓದ್ಬೇಕು, ಯಾವ ಸಬ್ಜೆಕ್ಟ್ ನ ಸ್ಟ್ಯಾಟಿಕ್ ಇಂದ ಓದ್ಬೇಕು, ಯಾವ ಸಬ್ಜೆಕ್ಟ್ ಅನ್ನ ಕರೆಂಟ್ ಅಫೇರ್ಸ್ ಬೇಸ್ಡ್ ನಾವಿಲ್ಲಿ ಟಚ್ ಮಾಡಬೇಕು, ಕರೆಂಟ್ ಅಫೇರ್ಸ್ ಜೊತೆಗೆ ಸಬ್ಜೆಕ್ಟ್ ಅನ್ನ ಕರೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ಇವೆಲ್ಲವೂ ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಹಾಗಾಗಿ ಎಲ್ಲಾ ಸಬ್ಜೆಕ್ಟ್ ಕೂಡ ಸೇಮ್ ಅಪ್ರೋಚ್ ಅಲ್ಲಿ ಮಾಡಿದ್ರೆ ನಮಗೆ ಮೆಮೊರಿ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಡಿಫ್ರೆಂಟ್ ಅಪ್ರೋಚ್ ನ ಇಡಬೇಕಾಗತ್ತೆ. ಇದಕ್ಕೆ ಒಂದು ಪ್ರಾಪರ್ ಗೈಡೆನ್ಸ್ ಬೇಕಾಗತ್ತೆ. ಯಾಕೆ ಒನ್ಸ್ ಅಪಾನ್ ಎ ಟೈಮ್ ನಾವು ಕೂತ್ಕೊಂಡು ಓದಿದ್ರು ಕೂಡ ನಮಗೆ ಸಾಮಾನ್ಯವಾಗಿ ಯಾರೋ ಒಬ್ರು ಗೈಡ್ ಮಾಡಿಲ್ಲ ಅಂದ್ರೂ ಕೂಡ ನಾವು ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಳ್ತಿದ್ವಿ. ಇವಾಗ ನೀವು 10 years ಬ್ಯಾಕ್ ಹೋದ್ರೆ ಯಾವುದೇ ಕೋಚಿಂಗ್ ಅವಶ್ಯಕತೆ ಇರ್ತಿರ್ಲಿಲ್ಲ. ಬಟ್ ಇವಾಗ ಏನ್ ಆಗ್ತಿದೆ, ಯಾರೋ ಒಬ್ರು ನಿಮ್ಗೆ ಪರ್ಸನಲ್ ಆಗಿ ಮೆಂಟರ್ ಮಾಡಿ ಕೋಚಿಂಗ್ ತಗೊಂಡ್ರು ಎಕ್ಸಾಮ್ ಕ್ಲಿಯರ್ ಆಗುತ್ತಾ, ಲಿಟರಲಿ ಇಲ್ಲ. ಅದ್ರ ಬದಲು ಕೋಚಿಂಗ್ ಬದಲು ಗೈಡೆನ್ಸ್ ನ ತಗೊಳ್ಳೋ ಕಡೆಗೆ ಫೋಕಸ್ ಮಾಡಿ. ಸೊ ಕೋಚಿಂಗ್ ಜೊತೆಗೆ ನಿಮ್ಗೊಬ್ರು ಗೈಡ್ ಮಾಡೋರಿದ್ರೆ, ನಿಮ್ಮ ಜೊತೆಗೆ ಒಬ್ರು ಟ್ರಾವೆಲ್ ಮಾಡೋರಿದ್ರೆ, ನಿಮ್ಮ ಸಕ್ಸಸ್ ಅಲ್ಲಿ ಅವರು ಭಾಗಿಯಾಗೋದಿತ್ತು ಅಂದ್ರೆ ಅಂತವ್ರು ಮಾತ್ರ ನಿಮ್ಗೆ ರಿಸಲ್ಟ್ ಕೊಡಕ್ ಸಾಧ್ಯ ಇರುತ್ತೆ. ನಿಮ್ಗೆ ಇಡುವ ಪ್ರತಿ ಹೆಜ್ಜೆಯಲ್ಲೂ ಅವ್ರ ಹೆಜ್ಜೆ ಆಗಿ ನಿಂತ್ಕೊಂಡ್ರೆ ಮಾತ್ರ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೋದು. ನೀವು ಪ್ರತಿಯೊಂದು ಹಂತದಲ್ಲೂ ಸರಿ ತಪ್ಪು ಸರಿ ಎಷ್ಟೇ ಕಾಂಪಿಟೇಷನ್ ಇರ್ಲಿ, ಏನಾದ್ರೂ ಆಗ್ಲಿ, ಪಕ್ಕದಲ್ಲಿ ಒಬ್ಬ ಗುರು ಇದ್ರೆ ಎಕ್ಸಾಮ್ ನ ಆರಾಮ್ಸೆ ಕ್ರ್ಯಾಕ್ ಮಾಡ್ಬೋದು. ಅದಕ್ಕೆ ನಾನು ಹೇಳೋದೇನಂದ್ರೆ, ಆ ಗುರುನ ಮೀಟ್ ಮಾಡಿ ಹುಡುಕಿ ನಿಮ್ಗೆ ಯಾರು ಸೂಟಬಲ್ ಆಗುತ್ತೋ, ನಿಮ್ಮ ಸೀನಿಯರ್ ಇರ್ಬೋದು, ನಿಮ್ಮ ಜೂನಿಯರ್ ಇರ್ಬೋದು, ಅಥವಾ ನಿಮ್ಮ ಜೊತೆ ಇರೋ ಫ್ರೆಂಡ್ಸ್ ಇರ್ಬೋದು, ಆಲ್ರೆಡಿ ಎಕ್ಸಾಮ್ ನ ಕ್ರ್ಯಾಕ್ ಮಾಡಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಟೀಚ್ ಮಾಡುವಂತ ಫ್ಯಾಕಲ್ಟೀಸ್ ಇರ್ಬೋದು, ವಾಟ್ ಎವರ್ ಯಾರಾದ್ರೂ ಕೂಡ ಆಗ್ಲಿ, ನಿಮ್ಮ ಸಕ್ಸಸ್ಗೆ ಅಂತವ್ರನ್ನ ಗೈಡೆನ್ಸ್ ಆಗಿ ಬಳಕೆ ಮಾಡ್ಕೊಳ್ಳಿ. ಯಾಕಂದ್ರೆ ಓದಿದ್ಮೇಲೆ ಹಿಸ್ಟ್ರಿ ಓದ್ತಾ ಇದ್ದೀನಿ, ಬರೀ ಪ್ರತಿದಿನ ಬೆಳಿಗ್ಗೆ ಎದ್ದು ಹಿಸ್ಟ್ರಿನೇ ಓದ್ತೀವಿ ಅಂದ್ರೆ 4 ತಿಂಗಳಾದ್ರೂ ಹಿಸ್ಟ್ರಿನೇ ಮುಗಿಯಲಾಗರು. ಸೊ ಎಕನಾಮಿ ಮುಗಿಯಲಾಗರು, ಕಾನ್ಸ್ಟಿಟ್ಯೂಷನ್ ಮುಗಿಯಲಾಗರು. ಹಾಗಾಗಿ ದಿನಪೂರ್ತಿ ಓದೋದಲ್ಲ, ಓದೋದ್ ಮೇಲೆ ಪ್ರಾಪರ್ ಆಗಿ ಅದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ಮೇಲೆ ಒಂದು ನೋಟ್ ಮಾಡ್ಬೇಕು. ಆ ನೋಟ್ ಮಾಡೋದು ಹೇಗೆ ಅಂತ ಸೀನಿಯರ್ ಇಂದ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ, ಅಥವಾ ಕೋಚ್ ಇಂದ ನೀವಿಲ್ಲಿ ತಿಳ್ಕೊಬೇಕಾಗತ್ತೆ. ಅದ್ ನೋಟ್ಸ್ ಅನ್ನ ಮಾಡ್ಕೊಂಡ್ಮೇಲೆ ನೀವು ಜಸ್ಟ್ ನೋಟ್ಸ್ ಮಾಡಿ ಇಟ್ಬಿಡ್ತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದೀನಿ, ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಪ್ ಟು ನಿಮಗೆ ಫಂಡಮೆಂಟಲ್ ರೈಟ್ಸ್ ವರ್ಗು ಹೋಗ್ತೀವಿ. ಅಲ್ಲಿ ಹೋಗೋವರೆಗೂ ಎಕನಾಮಿ ಓದಿಲ್ಲ ಅಂತ ಅನ್ಸುತ್ತೆ, ಎಕನಾಮಿ ಬಿಟ್ಬಿಡ್ತೀವಿ. ಮತ್ತೆ ಸೈನ್ಸ್ ಓದಿಲ್ಲ ಅನ್ಸುತ್ತೆ, ಸೈನ್ಸ್ಗೆ ಹೋಗ್ತೀವಿ. ಸೈನ್ಸ್ ಓದಿಲ್ಲ ಅನ್ಸುತ್ತೆ, ಇನ್ನೊಂದು ಯಾವ್ದೋ ಸಬ್ಜೆಕ್ಟ್ ಓದಿಲ್ಲ ಅನ್ಸುತ್ತೆ, ಅದ್ರ ಬಿಟ್ಟು ಇನ್ನೊಂದು ಸಬ್ಜೆಕ್ಟ್ ತಗೊಳ್ತೀವಿ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಒನ್ ಆರ್ ಟು ಚಾಪ್ಟರ್ಸ್ ಅಷ್ಟು ನಾವು ಎಲ್ಲ ಸಬ್ಜೆಕ್ಟ್ ಅಲ್ಲೂ ಸ್ಟ್ರಾಂಗ್ ಇರ್ತೀವಿ. ಎಲ್ಲೇ ಇರೋವನ್ನ ಕವರ್ ಮಾಡಕ್ ಆಗಲ್ಲ. ಎಕ್ಸಾಮ್ ಬಂದ್ಬಿಡ್ತೀವಿ ಅನ್ನೋ ಭಯದಲ್ಲಿ ಬೇಗ ಬೇಗ ಕವರ್ ಮಾಡಕ್ ಹೋಗಿ ಯಾವ ಸಬ್ಜೆಕ್ಟ್ ಕೂಡ ಕ್ಲಿಯರ್ ಮಾಡ್ಕೊಳ್ಳಲ್ಲ.
ಅದಕ್ಕೆ ನಾನು ಹೇಳೋದೇನಂತಂದ್ರೆ ಸಬ್ಜೆಕ್ಟ್ ಅನ್ನ ಒಂದೊಂದೇ ಸಬ್ಜೆಕ್ಟ್ಗಳಿಗೆ ಪ್ರಿಯಾರಿಟಿ ಕೊಟ್ಟು ಒಂದೊಂದು ಸಬ್ಜೆಕ್ಟ್ ಮೇಲೂ ಕೂಡ ನಿಗಾ ವಹಿಸಿ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡು ಓದಲಿಕ್ಕೆ ಫೋಕಸ್ ಮಾಡಿ. ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಓದೋದೆಲ್ಲರೂ ಕೂಡ ನೋಟ್ ಮಾಡಬೇಕು. ಎಕ್ಸಾಮ್ಗೆ ಬರುತ್ತಾ ಬರಲ್ವಾ ಅನ್ನೋದನ್ನ ಡಿಸೈಡ್ ಅನ್ನ ನೀವು ಹಾಕ್ಬೇಕು. ಇವಾಗ ಕರೆಂಟ್ ಅಫೇರ್ಸ್ ನೋಡ್ತಾ ಇದ್ರ ಆ ಕರೆಂಟ್ ಅಫೇರ್ಸ್ ನೋಡಿದ್ರಿಗೆ ಇದು ಎಕನಾಮಿ ಬೇಸ್ಡಾ, ಇದು ಜಿಯೋಗ್ರಫಿ ಬೇಸ್ಡಾ, ಇದು IC ಬೇಸ್ಡಾ, ಇದು ಯಾವ್ದು ರಿಲೇಟೆಡ್ ಇದೆ ಅನ್ನೋದನ್ನ ನೀವು ತಿಳ್ಕೋಬೇಕು. ಆ ಸಬ್ಜೆಕ್ಟ್ಗೆ ಆ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಕೊಂಡು ಓದಬೇಕು. ಈ ರೀತಿಯಲ್ಲಿ ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಗಳನ್ನು ಕೂಡ ನೀವು ಫೋಕಸ್ ಮಾಡಬೇಕಾಗುತ್ತೆ, ಸಬ್ಜೆಕ್ಟ್ ಗಳನ್ನ ಫೋಕಸ್ ಮಾಡಬೇಕಾಗುತ್ತೆ. ಅದಕ್ಕೊಬ್ಬರು ಮೆಂಟರಿಂಗ್ ಅವಶ್ಯಕತೆ ಸಾಮಾನ್ಯವಾಗಿ ಒಬ್ಬರಿಗೆ ಇರುತ್ತೆ ಸಕ್ಸಸ್ ಆಗ್ಬೇಕು ಅಂತಂದ್ರೆ. ಸೊ ಕ್ಲಿಯರ್. ಇವಾಗ ನೀವು ಒಂದು ಸ್ಟಡಿ ಪ್ಲಾನ್ ಮಾಡ್ಕೊಂಡ್ರಿ, ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡ್ಕೊಂಡ್ರಿ, ನಿಮಗೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇವತ್ತು ಸ್ಟಾರ್ಟ್ ಮಾಡ್ಬಿಡ್ತೀವಿ, ನಾಳೆ ನಾಳಿದ್ರಲ್ಲಿ ಮೆಂಟಲಿ ಮತ್ತೆ ಫಿಸಿಕಲಿ ತುಂಬಾನೇ ಅಸಹ್ಯ. ಏನಾರು ಕೂತ್ಕೊಂಡು ಓದೋದಪ್ಪ ತುಂಬಾ ಜನ ಅನ್ಸುತ್ತೆ. 1 or 2 days ತುಂಬಾ ಚೆನ್ನಾಗಿ ಓದ್ತೀವಿ, 4th ಡೇಗೆ ಏನೋ ಒಂದು ಇಶ್ಯೂಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೊಬೈಲ್ ನೋಡ್ತಿರ್ತೀವಿ, ಆ ಮೊಬೈಲ್ ಅನ್ನ ನಾವು ಹಂಗೆ ಅಡಿಕ್ಟ್ ಆಗ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಈ ತರ ಮೆಂಟಲ್ ಹೆಲ್ತ್ ನಾವು ಮೇಂಟೈನ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಫಿಸಿಕಲ್ ಹೆಲ್ತ್ ನ ಮೇಂಟೈನ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಸಕ್ಸಸ್ಗೆ ತೊಂದರೆ ಆಗುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನೀವು ಎಷ್ಟೋ ಜನ ಎಕ್ಸಾಮ್ಸ್ ಗಳು ಬರ್ದಿರ್ತೀರೋ, ನಾಳೆ ಎಕ್ಸಾಮ್ಸ್ ಅಂದ್ರೆ ಆ ಭಯಕ್ಕೆ ಇವತ್ತು ಜ್ವರ ಬಂದ್ಬಿಡುತ್ತೆ. ನಿಮ್ಗೆ ನಾಳೆ ಎಕ್ಸಾಮ್ ಅಂದ್ರೆ ಹೆಲ್ತ್ ಅಪ್ಸೆಟ್ ಆಯ್ತು ಅನ್ಕೊಳ್ಳಿ, ಜಸ್ಟ್ 1 or 2 ಕ್ವಶನ್ಸ್ ನೀವು ತಪ್ಪ ಹಾಕ್ತೀರಾ, ಎಕ್ಸಾಮ್ ಅಲ್ಲಿ ಇದು ಕೂಡ ನಿಮ್ಗೆ ಹೊರಗಡೆ ಹೋಗ್ಬಿಡುತ್ತೆ. ಸೊ ಕ್ಲಿಯರ್. ಹಾಗಾಗಿ ನೀವು ಮಾಡುವ ಸಿಲ್ಲಿ ಮಿಸ್ಟೇಕ್ ಕೂಡ ನಿಮ್ಮ ಸಕ್ಸಸ್ ಅನ್ನ ಕಿತ್ಕೋಬಹುದು. ಸೊ ಹಾಗಾಗಿ ಸಿಲ್ಲಿ ಮಿಸ್ಟೇಕ್ ನ ಅವಾಯ್ಡ್ ಮಾಡಿ. ಮತ್ತೆ ಮೆಂಟಲ್ ಹೆಲ್ತ್ ನ ಕಾಪಾಡ್ಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್ ನಾನು ಅರ್ಧ ಗಂಟೆ ಮೊಬೈಲ್ ಯೂಸ್ ಮಾಡಿ ನಾನು ಕೂತ್ಕೊಂಡು ಓದ್ಬೇಕು ಅಂತಂದ್ರೆ, ಹಾಗಾದ್ರೆ ಎನರ್ಜಿ ಎಲ್ಲ ಇಲ್ಲೇ ಹಾಕಿರ್ತೀಯ ಗುರು. ನಿನ್ ಮೊಬೈಲ್ ಇವತ್ತು ಏನು ಅಟೆನ್ಷನ್ ಮತ್ತೆ ಅಟ್ರಾಕ್ಷನ್, ಇವತ್ತು ಮೊಬೈಲ್ ನಿಮಗೆ ಬರುವಂತ ಕಂಟೆಂಟ್ಗಳು ಎಲ್ಲನೂ ಕೂಡ ನಿಮಗೆ ಅಟೆನ್ಷನ್ ಗ್ರಾಪ್ ಮಾಡುತ್ತೆ, ನಿಮ್ಮ ಅಟೆನ್ಷನ್ ತಗೊಳುತ್ತೆ, ನಿಮ್ಮ ಇಂಟ್ರೆಸ್ಟ್ ಅನ್ನ ನೋಡುತ್ತೆ, ನಿಮ್ಗೆ ಏನ್ ಬೇಕೋ ಅದನ್ನ ಕೊಡುತ್ತೆ. ನಿಮ್ಮ ಇಂಟ್ರೆಸ್ಟ್ ನ ತಿಳ್ಕೊಂಡು ನಿಮ್ಗೆ ಏನ್ ಬೇಕೋ ಅದು ಕೊಡ್ತಾ 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 ನಂಬರ್ ಆಫ್ ಅವರ್ಸ್ ಕಿತ್ಕೊಂಡ್ಬಿಡುತ್ತೆ. ಸೊ ನೀವು ಎಲ್ಲಾ ಫೋಕಸ್ ಅಲ್ಲೇ ಮಾಡಿ ನೋಡಿರ್ತೀರಾ, ಇದಾದ್ಮೇಲೆ ಓದ್ಬೇಕಂತ ಮನ್ಸು ಕೂಡ ಬರೋದಿಲ್ಲ. ಹಾಗಾಗಿ ನೀವು ಯಾವ್ದನ್ನು ಓದಕ್ಕೂ ಸ್ಟಾರ್ಟ್ ಮಾಡಕ್ಕೂ ಮುಂದೆ ಸ್ವಲ್ಪ ಟೈಮ್ ಗ್ಯಾಪ್ ಅನ್ನ ಕೊಟ್ಟು ಅದಾದ್ಮೇಲೆ ಸ್ಟಾರ್ಟ್ ಮಾಡಿ. ಮೊಬೈಲ್ ಡಿವೈಸ್ ಇರೋದು ಒಳ್ಳೇದೇನೆ, ಅದನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. ಮೆಂಟಲ್ ಹೆಲ್ತ್ ತುಂಬಾ ಜನ ಡಿಸ್ಟ್ರಾಕ್ಷನ್ಸ್ ಗಳು ಕ್ರಿಯೇಟ್ ಆಗ್ತಿರೋದು ಈ ಒಂದು ಡಿವೈಸ್ ಗಳಿಂದ. ಈ ಡಿವೈಸ್ ಗಳನ್ನ ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್. ಮೆಂಟಲ್ ಹೆಲ್ತ್ ಅನ್ನ ಕಾಪಾಡ್ಕೋಬೇಕು. ನಿಮಗೆ ಒಂದು ಡಿಸಿಪ್ಲಿನ್ ಲೈಫ್ ಇರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ಯಾವ ಸಬ್ಜೆಕ್ಟ್ ಅನ್ನ ಕ್ಲಿಯರ್ ಮಾಡ್ತೀನಿ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ಸ್ಟಡಿ ಪ್ಲಾನ್ ಹಾಕೊಡ್ತೀನಿ, ಇದು ಕೂಡ ನಿಮ್ಗೆ ಹೆಲ್ಪ್ ಆಗ್ಬೋದು. ಒಂದು ಡಿಸಿಪ್ಲಿನ್ ಆಗಿ ನೀವು ಪ್ರಿಪೇರ್ ಆದ್ರೆ ನಿಮಗೆ ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ. ತುಂಬಾ ಜನಕ್ಕೆ ಪ್ರಿಪೇರ್ ಆಗ್ತೀವಿ, ಬಟ್ ಅದೇ ಪ್ರಿಪೇರ್ ಆಗ್ತಿರೋ ವೇ ಸರಿನಾ ತಪ್ಪ ಅಂತನೂ ಕೂಡ ಗೊತ್ತಿರಲ್ಲ. ಎಷ್ಟೊಂದು ಜನ ನಿಮಗೆ ಟೆಟ್ ಸೀರೀಸ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರೂ ಜಾಯಿನ್ ಆಗಿ ನೀವು ಯಾವ ಪ್ಲೇಸ್ ಅಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ಟೆಟ್ ಸೀರೀಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸುಮಾರು ಜನಕ್ಕೆ ಕಾಂಪ್ರಹೆನ್ಸಿವ್ ಟೆಸ್ಟ್ ಎಕ್ಸಾಮ್ಸ್ ಹೇಗಿರುತ್ತೋ ಹಾಗೆ ತಗೊಂಡ್ಬಿಡ್ತೀವಿ. ಅದ್ರ ಬದಲು ಫಸ್ಟ್ ಸಬ್ಜೆಕ್ಟ್ ಗಳನ್ನ ಕ್ಲಿಯರ್ ಮಾಡಿ. ಒಂದೊಂದು ಸಬ್ಜೆಕ್ಟ್ಗಳು ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ ಐತಾರೆ, ಜಿಯೋಗ್ರಫಿಯಲ್ಲಿ ಫಿಸಿಕಲ್ ಜಿಯೋಗ್ರಫಿ ಕವರ್ ಆಯ್ತಾ, ಅದಕ್ಕೆ ಒಂದು ಟೆಸ್ಟ್ ಬರೀರಿ. ಇಂಡಿಯನ್ ಜಿಯೋಗ್ರಫಿ ಕವರ್ ಆಯ್ತಾ, ಅದಕ್ಕೆ ಒಂದು ಪ್ರಾಕ್ಟೀಸ್ ಮಾಡಿ. ಕರ್ನಾಟಕ ಜಿಯೋಗ್ರಫಿ ಕವರ್ ಆಯ್ತಾ, ಅದಕ್ಕೆ ಒಂದು ಟೆಸ್ಟ್ ಬರೀ. ಈ ತರ ಇಂಡಿವಿಜುವಲ್ ಫೋಕಸ್ ಮಾಡಿ ಸಬ್ಜೆಕ್ಟ್ ನಾಲೆಡ್ಜ್ ಅನ್ನ ಗೈನ್ ಮಾಡಿ. ಇಲ್ಲಿ ನಾಲೆಡ್ಜ್ ಬೇಕಾಗುತ್ತೆ, ಕಾಮನ್ ಸೆನ್ಸ್ ಬೇಕಾಗುತ್ತೆ. ಈ ನಾಲೆಡ್ಜ್ ಕಾಮನ್ ಸೆನ್ಸ್ ಎರಡೂ ಇದ್ರೆ ನಿಮಗೆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಕ್ ಆಗುತ್ತೆ ಸ್ನೇಹಿತರೆ. ಇಲ್ಲ ಅಂತಂದ್ರೆ ಎಕ್ಸಾಮ್ಗಳು ಬರೆಯೋ ಎಕ್ಸ್ಪೀರಿಯನ್ಸ್ ಆಗುತ್ತೆ ವಿನಃ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡುವಂಥದ್ದು ನಮಗೆ ಅನುಭವಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಎಕ್ಸಾಮ್ ಕ್ಲಿಯರ್ ಮಾಡ್ಲೇಬೇಕು ಅಂದ್ರೆ ಕೆಲವೊಂದು ಸ್ಟ್ರಾಟಜಿಗಳನ್ನ ನಾವಿಲ್ಲಿ ಫಾಲೋ ಮಾಡ್ಲೇಬೇಕಾಗುತ್ತೆ. ಹಾಗಾಗಿ KS ಪ್ರಿಲಿಮ್ಸ್ ಅಲ್ಲಿ ನಿಮಗೆ ಪೇಪರ್ 1 ಮತ್ತೆ ಪೇಪರ್ 2 ಅಂತ 2 ಪೇಪರ್ಗಳು ಬರ್ತವೆ. ಸಿಲೆಬಸ್ ನೋಡ್ಬೇಡ. ಈ ಪೇಪರ್ 1 ನಲ್ಲಿ ನಿಮಗೆ 4 ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳು ಬರ್ತವೆ. ವೆರಿ ಇಂಪಾರ್ಟೆಂಟ್. ಇದಕ್ಕೆ 4 ಮಾನವಿಕ ಶಾಸ್ತ್ರಗಳು ಅಂತ ಕರಿತೀವಿ. ಸೊ ಈ ಡಿಟೈಲ್ ಆಗಿ ಒಳಗಡೆ ಡಿಸ್ಕಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಬರುತ್ತೆ. ಸೊ ಹಿಸ್ಟ್ರಿಯಲ್ಲಿ ನಿಮಗೆ ಏನ್ಸಿಯಂಟ್ ಹಿಸ್ಟ್ರಿ ಬರುತ್ತೆ, ಮಿಡಿವಲ್ ಹಿಸ್ಟ್ರಿ ಬರುತ್ತೆ, ಮಾಡರ್ನ್ ಬರುತ್ತೆ, ಕರ್ನಾಟಕ ಬರುತ್ತೆ. ಅದು ಯಾವ ಟೆಕ್ಸ್ಟ್ ಬುಕ್ ಓದ್ಬೇಕು ಅಂತ ಕೂಡ ನಿಮ್ಗೆ ಡಿಸ್ಕಸ್ ಮಾಡ್ತೀನಿ. ಅದಾದ್ಮೇಲೆ ಮತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರ್ತಾ ಇದೆ ಪೇಪರ್ 1 ಅಲ್ಲಿ. ಇದಾದ್ಮೇಲೆ ಜಿಯೋಗ್ರಫಿ ಬರುತ್ತೆ. ಜಿಯೋಗ್ರಫಿಯಲ್ಲಿ ಫಿಸಿಕಲ್ ಜಿಯೋಗ್ರಫಿ ಬರುತ್ತೆ, ವರ್ಲ್ಡ್ ಜಿಯೋಗ್ರಫಿ ಬರುತ್ತೆ, ಇಂಡಿಯನ್ ಜಿಯೋಗ್ರಫಿ ಬರುತ್ತೆ, ಕರ್ನಾಟಕ ಜಿಯೋಗ್ರಫಿ ಬರುತ್ತೆ. ಸೊ ಕ್ಲಿಯರ್. ಇದೇ ತರ ಇಂಡಿಯನ್ ಎಕನಾಮಿ ಬರುತ್ತೆ. ಈ 4ರಿಂದನೇ ನಿಮ್ಗೆ 60 ಕ್ವಶನ್ಸ್ ಅವರೇಜ್ ಬಂದ್ಬಿಡುತ್ತೆ. ಓಕೆ, 60 ಕ್ವಶನ್ಸ್ ಅವರೇಜ್ ಬಂದ್ಬಿಡುತ್ತೆ. ನಿಮ್ಗೆ 60 ಅಂತಂದ್ರೆ 120 ಕ್ವಶನ್ಸ್ ಇಲ್ಲೇನೆ ಬಂದ್ಬಿಡುತ್ತೆ. 120 ಮಾರ್ಕ್ಸ್ಗೆ ಕ್ವಶನ್ಸ್ ಈ ಸಬ್ಜೆಕ್ಟ್ಗಳಿಂದನೇ ಬಂದಿರುತ್ತೆ. ರಿಮೈನಿಂಗ್ ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇಂದ ಕೇಳ್ತಾನೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕರೆಂಟ್ ಅಫೇರ್ಸ್ ಇಂದ ನಿಯರ್ಲಿ ಒಂದು 40 ಕ್ವಶನ್ಸ್ ವರೆಗೂ ಬರುತ್ತೆ. ಸೊ ಕ್ಲಿಯರ್. 40 ಕ್ವಶನ್ಸ್ ವರೆಗೆ ಕರೆಂಟ್ ಅಫೇರ್ಸ್ ತರ ಕೊಡ್ತೀವಿ ಅಂತ ಹೇಳ್ತಿದ್ದಾನೆ, ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್. ಸೊ ನಿಯರ್ಲಿ ನಿಮ್ಗೆ ಎರಡರಿಂದ ಆಡ್ ಮಾಡಿದ್ರೆ 60 + 40 100, 100 + 100 ಕ್ವಶನ್ಸ್ ಇಂಟು 2 ಮಾರ್ಕ್ಸ್ ಅಂದ್ರೆ 200 ಮಾರ್ಕ್ಸ್ಗೆ ಪೇಪರ್ 1 ನಡೀತೆ ಸ್ನೇಹಿತರೆ. ಸೊ ಕ್ಲಿಯರ್. ಇಷ್ಟು ಕೂಡ ಪೇಪರ್ 1ಗೆ ಬಂದಂಥದ್ದು. ಪೇಪರ್ 2 ನಲ್ಲಿ ಬಂದ್ರೆ ಕರ್ನಾಟಕ ಎಕನಾಮಿಕ್ ಸರ್ವೆ ಅಂತ ಹೇಳಿದ್ದಾನೆ, ಪ್ಲಸ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ದಾನೆ.
ಕರ್ನಾಟಕ ಎಕನಾಮಿಕ್ ಆಕ್ಟಿವಿಟೀಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ, ಪ್ಲಸ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. ನಿಯರ್ಲಿ 30 to 40 ಕ್ವಶನ್ಸ್ ಅಂತ ಅನ್ಕೋಬಹುದು. ನಿಯರ್ಲಿ ಇದರಲ್ಲಿ 40 ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಭಾಗದಲ್ಲಿ ನಿಮಗೆ. ಇದಕ್ಕೆ ಸೋರ್ಸ್ ಏನಂತ ಕೂಡ ಆಮೇಲೆ ಮಾತಾಡ್ತೇನೆ. ಪ್ಲಸ್ ಇದಕ್ಕೆ ಸೈನ್ಸ್ ಬರುತ್ತೆ, ಸೈನ್ಸ್ ಅಲ್ಲಿ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, EVS ಅಂಡ್ ಟೆಕ್ನಾಲಜಿ, ಈ ತರ 5 ಪಾರ್ಟ್ಸ್ ನ ಡಿವೈಡ್ ಮಾಡ್ಕೊಳ್ತೀವಿ. ಜೀವಶಾಸ್ತ್ರ ಬರುತ್ತೆ, ಭೌತಶಾಸ್ತ್ರ ಬರುತ್ತೆ, ರಸಾಯನಶಾಸ್ತ್ರ, ಪರಿಸರ ಅಧ್ಯಯನ, ತಂತ್ರಜ್ಞಾನ. ಈ 5 ಪಾರ್ಟ್ ಇಂದನೂ ಕೂಡ ನಿಯರ್ಲಿ 30 ಕ್ವಶನ್ಸ್ ನಿಮಗೆ ಇಲ್ಲಿ ಕವರ್ ಮಾಡ್ತಾನೆ. ಪ್ಲಸ್ ನಿಮಗೆ ಮೆಂಟಲ್ ಎಬಿಲಿಟಿ ಬರುತ್ತೆ, ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಎರಡೂ ಏರಿಯಾದಿಂದ ನಿಯರ್ಲಿ 30 ಕ್ವಶನ್ಸ್ ಬರುತ್ತೆ. ಓವರ್ ಆಲ್ ಆಗಿ ನಿಮಗೆ ಇದರಿಂದ 100 ಕ್ವಶನ್ಸ್ ಇಂಟು 2 ಮಾರ್ಕ್ಸ್ ಅಂತಂದ್ರೆ 200 ಮಾರ್ಕ್ಸ್ಗೆ ಪೇಪರ್ 2 ಕೂಡ ನಡೀತದೆ. ಟೋಟಲ್ ನಿಮಗೆ KS ಪ್ರಿಲಿಮ್ಸ್ ಒಂದು, ಪೇಪರ್ 1, ಪೇಪರ್ 2 ಒಂದು 400 ಮಾರ್ಕ್ಸ್ಗೆ ಎಕ್ಸಾಮ್ಸ್ ನಡೀತು. ಸೊ ಈ 400ಗೆ ನಾನು ಎಷ್ಟು ಗಳಿಸಿದ್ರೆ ಎಕ್ಸಾಮ್ ನ ಕ್ಲಿಯರ್ ಮಾಡಬಹುದು. ಸೊ ನಿಮಗೆ ಮೋರ್ ದೆನ್ 50% ಅಂತ ನೀವು ಟಾರ್ಗೆಟ್ ಅಂತ ಇಲ್ಲಿ ನೀವು ಮಾಡ್ಲೇಬೇಕಾಗುತ್ತೆ. ಒಂದು ಒಳ್ಳೆ ಸ್ಕೋರ್ ಆಯ್ತು ಅಂತಂದ್ರೆ ಪ್ರಿಲಿಮ್ಸ್ ಅನ್ನ ಆರಾಮ್ಸೆ ನಾವಿಲ್ಲಿ ಕ್ರ್ಯಾಕ್ ಮಾಡಬಹುದು. ಸೊ ಕ್ಲಿಯರ್. ಹಾಗಾಗಿ ಇದನ್ನ ಕ್ಲಿಯರ್ ಮಾಡಬೇಕು ಅಂತಂದ್ರೆ ನಾನು ಯಾವ ಯಾವ ಮೆಟೀರಿಯಲ್ಸ್ ಗಳನ್ನ, ಯಾವ ಟೆಕ್ಸ್ಟ್ ಬುಕ್ ಗಳನ್ನ ಬೈ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಈಗ ಪೇಪರ್ 1 ಫಸ್ಟ್ ಕವರ್ ಮಾಡ್ತಾ ಹೋಗೋಣ, ಆಮೇಲೆ ಪೇಪರ್ 2ಗೆ ಬರ್ತೀನಿ. ಇದರಲ್ಲಿ ಆಲ್ರೆಡಿ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ತಗೊಂಡಿತ್ತಂದ್ರೆ ಅದೇ ಸಾಕಾಗುತ್ತೆ. ನಂಬರ್ ಆಫ್ ಬುಕ್ಸ್ ಗಳು ಚೇಂಜ್ ಆದ್ರೆ, ನಂಬರ್ ಆಫ್ ಬುಕ್ಸ್ ಗಳು ಟೇಬಲ್ ಮೇಲೆ ಇದ್ರೆ ಎಕ್ಸಾಮ್ ಕ್ಲಿಯರ್ ಆಗಲ್ಲ, ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ಕ್ಲಿಯರ್. ಇಲ್ಲಿ ಪೇಪರ್ 1 ಬಂದ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಥವಾ ಮಾನವಿಕ ಶಾಸ್ತ್ರಗಳನ್ನು ಕರಿತಾ ಹೋಗ್ತೀವಿ. ಇದರಲ್ಲಿ ಮೊದಲ ಸಬ್ಜೆಕ್ಟ್ ಅಂತ ತಗೊಳ್ತೀವಿ ಯಾವುದು? ಹಿಸ್ಟ್ರಿ, ಇತಿಹಾಸ. ನಿಮಗೆ ಏನ್ಸಿಯಂಟ್ ಹಿಸ್ಟ್ರಿ ಅಂತ ತಗೊಳ್ಳೋದಾದ್ರೆ ನಿಯರ್ಲಿ 3 to 4 ಕ್ವಶನ್ಸ್ ಮಿನಿಮಮ್ ನಮಗೆ ಇಲ್ಲಿ ಬರುತ್ತೆ. ಪ್ರಾಚೀನ ಭಾರತದ ಇತಿಹಾಸ ಅಂತ ಕರಿತೀವಿ. ಇದರಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಎಲ್ಲಿಂದ ಎಲ್ಲಿವರೆಗೂ ಕೇಳ್ತೇನೆ, 6th ಇಂದ 12th ವರೆಗೆ ಬರುವಂತ NCERT ಅಥವಾ DSCERT ನ ನೀವು ಬೇಸಿಕ್ ಆಗಿ ಓದಲೇಬೇಕಾಗತ್ತೆ. ಸೊ ಪ್ರೈಮರಿ ಆಗಿ 6th ಇಂದ 12th ವರೆಗೂ ಬರುವಂತಹ ಏನ್ಸಿಯಂಟ್ ಹಿಸ್ಟ್ರಿ ಎಲ್ಲೆಲ್ಲಿ ಕವರ್ ಮಾಡಿರ್ತಾನೆ ಅಷ್ಟರಲ್ಲೂ ಕೂಡ ನೀವು ಯಾವುದು ಹಿಸ್ಟ್ರಿಯನ್ನ ಕವರ್ ಮಾಡ್ಕೋಬೇಕಾಗುತ್ತೆ. ಅಥವಾ ನೀವು ಡೈರೆಕ್ಟ್ ಟೆಕ್ಸ್ಟ್ ಬುಕ್ ಹೋಗ್ತೀವಿ, DSCERT ಅಥವಾ NCERT ಬೇಡ ಅಂತ ಹೇಳೋರಿಗೆ ಇಂಗ್ಲಿಷ್ ಮೀಡಿಯಂ ಓದ್ತಾ ಇದ್ರೆ RS ಶರ್ಮಾ ಬುಕ್ಸ್ ರೆಫರೆನ್ಸ್ಗೆ ಕೊಡ್ತೀನಿ. ಅಥವಾ ಕನ್ನಡ ಮೀಡಿಯಂ ಓದ್ತೀವಿ ಅಂತಂದ್ರೆ ಡಾಕ್ಟರ್ ಕೆ ಸದಾಶಿವ ಅವರ ಟೆಕ್ಸ್ಟ್ ಬುಕ್ ನ ನೀವು ಇಲ್ಲಿ ಬೈ ಮಾಡ್ಕೋಬಹುದು. ಎರಡು ಕೂಡ ದೊಡ್ಡ ಬುಕ್ಸ್, ಬಟ್ ಇವೆರಡನ್ನೂ ಕೂಡ ನಿಮಗೆಲ್ಲ ಹೆಲ್ಪ್ ಆಗುತ್ತೆ. KS ಮೇನ್ಸ್ ಗೆ ತಯಾರಿ ಮಾಡ್ಬೇಕಾದ್ರೆ ಅಲ್ಲೂ ಕೂಡ ನಿಮಗಿದು ಕಲ್ಚರ್ ಪಾರ್ಟ್ ಅಲ್ಲಿ ಕೆಲಸಕ್ಕೆ ಬರುತ್ತೆ. ಇದು KS ಪ್ರಿಲಿಮ್ಸ್ ಅಲ್ಲಿ ಏನ್ಸಿಯಂಟ್ ಹಿಸ್ಟ್ರಿ ಅಥವಾ ಪ್ರಾಚೀನ ಇತಿಹಾಸಕ್ಕೆ ಬೇಕಾಗಿರುವಂತದ್ದು. ಅದೇ ತರ ಮಿಡಿವಲ್ ಹಿಸ್ಟ್ರಿಗೆ ಯಾವ ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡಬೇಕು? ಈ ಮಧ್ಯಕಾಲೀನ ಭಾರತ ಇತಿಹಾಸ ಇಲ್ಲಿ ಸಾಮಾನ್ಯ ಕ್ವಶನ್ಸ್ ಗಳು ಇಲ್ಲಿ ಕಡಿಮೆ ಆಗುತ್ತೆ, ಬಟ್ ಅದನ್ನು ಬಿಡ್ಲಿಕ್ಕೆ ಆಗಲ್ಲ. ನಾವು ಇಲ್ಲಿ ಸತೀಶ್ ಚಂದ್ರ ಅವರ ಟೆಕ್ಸ್ಟ್ ಬುಕ್ ನ ನಾವು ಇಂಗ್ಲಿಷ್ ಮೀಡಿಯಂಗೆ, ಕನ್ನಡಕ್ಕೆ ಡಾಕ್ಟರ್ ಕೆ ಸದಾಶಿವ ಅವರ ಟೆಕ್ಸ್ಟ್ ಬುಕ್ ನ ರೆಫರೆನ್ಸ್ ತಗೊಳ್ತೀವಿ. ಅಥವಾ ನೀವೆಲ್ಲಾದ್ರೂ DSCERT ಟೆಕ್ಸ್ಟ್ ಬುಕ್ ನ ಕವರ್ ಮಾಡಿತ್ತು ಅಂದ್ರೂ ಕೂಡ ಸಾಕಾಗುತ್ತೆ. ಯಾವ್ದಾದ್ರು ಕ್ಲಾಸ್ ತಗೊಂಡಿತ್ತು ಅಂದ್ರೆ ಕ್ಲಾಸಸ್ ಪ್ಲಸ್ ಈ ಒಂದು DSCERT ಅಥವಾ NCERT ಟೆಕ್ಸ್ಟ್ ಬುಕ್ ಕವರ್ ಮಾಡಿದ್ರು ಕೂಡ ನಿಮಗೆ ಸಾಕಾಗುತ್ತೆ ಮಿಡಿವಲ್ ಹಿಸ್ಟ್ರಿಗೆ. ಅದನ್ನ ಬಿಟ್ರೆ ನೆಕ್ಸ್ಟ್ ಬರುವಂತದ್ದು ನಿಮಗೆ ಮಾಡರ್ನ್ ಹಿಸ್ಟ್ರಿ. ತುಂಬಾ ಕಡೆ ಎಕ್ಸಾಮ್ಸ್ಗಳಲ್ಲಿ ಹೈಯೆಸ್ಟ್ ಕ್ವಶನ್ಸ್ ಕೂಡ ಎಲ್ಲಿಂದ ಬರುತ್ತೆ ಅಂದ್ರೆ ಮಾಡರ್ನ್ ಹಿಸ್ಟ್ರಿ ಸಾಮಾನ್ಯವಾಗಿ ಬರುತ್ತೆ. ಹಾಗಾಗಿ ಈ ಮಾಡರ್ನ್ ಹಿಸ್ಟ್ರಿ ಮೇಲೆ ನೀವು ಫೋಕಸ್ ಅನ್ನ ಮಾಡಬೇಕಾಗತ್ತೆ. ಇಲ್ಲಾಗಿದ್ರೆ ಈ ಮಾಡರ್ನ್ ಹಿಸ್ಟ್ರಿಗೆ ಬಂದ ಆಧುನಿಕ ಭಾರತ ಇತಿಹಾಸ ಬಂದಾಗ ನಿಮ್ಗೆ ಇದ್ರೆ DSCERT ಅಥವಾ NCERT ಕಾಮನ್ ಆಗಿ ಹಿಸ್ಟ್ರಿಗೆ DSCERT NCERT 6th ಇಂದ 12th ವರೆಗೆ ಓದ್ಲಿಕ್ಕೆ ನಾನು ಹೇಳಿದ್ರೆ ಇದು ಕಂಪಲ್ಸರಿ ಮಾಡ್ಕೋಬೇಕು. ಪ್ಲಸ್ ಯಾವ್ದಾದ್ರು ಕ್ಲಾಸ್ಗೆ ಜಾಯ್ನ್ ಆಗಿತ್ತು ಅಂತಂದ್ರೆ ಅಲ್ಲಿ ಸೋರ್ಸ್ ಅನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ತಗೊಳ್ಳೋದಾದ್ರೆ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಮಾಡರ್ನ್ ಹಿಸ್ಟ್ರಿ ಬರುತ್ತೆ, ಸಾಕಿದೆ, ಎನಫ್ ಇದೆ, ಇದಕ್ಕಿಂತ ಜಾಸ್ತಿ ಬೇಕಾಗಲ್ಲ. ಪ್ಲಸ್ NCERT ಓದಿದ್ರು ಕೂಡ ಸಾಕಿದಕ್ಕೆ. ಕನ್ನಡದಲ್ಲಿ ಡಾಕ್ಟರ್ ಕೆ ಸದಾಶಿವ ಎಲ್ಲದಕ್ಕೂ ಇದನ್ನೇ ಬಳಕೆ ಮಾಡ್ಬೇಕಾ? ಹೌದು. ನಿಮಗೆ ನಂಬರ್ ಆಫ್ ಬುಕ್ಸ್ ಗಳು ಚೇಂಜ್ ಮಾಡಕ್ ಹೋಗ್ಬಿಡಿ, ಸಿಂಗಲ್ ಬುಕ್ಸ್ ಅಲ್ಲಿ ನಿಮಗೆ ಎಕ್ಸಾಮ್ ನ ಕ್ಲಿಯರ್ ಕೂಡ ಮಾಡಬಹುದು. ಸೊ ಕ್ಲಿಯರ್ ಅಂದ್ರೆ ಪರ್ಫೆಕ್ಟ್ ಆಗಿ ಓದಿ ಅರ್ಥವನ್ನ ಮಾಡ್ಕೋಬೇಕಾಗುತ್ತೆ ಅಷ್ಟೇ ನಾವಿಲ್ಲಿ. ಅದ್ರ ಜೊತೆಗೆ ಕರ್ನಾಟಕ ಇತಿಹಾಸ. ಸೊ ಕರ್ನಾಟಕ ಇತಿಹಾಸ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಒಂದು ಸಿಂಗಲ್ ಸೋರ್ಸ್ ಅಂತ ಹೇಳೋದಾದ್ರೆ ನಿಮಗೆ DSCERT ಟೆಕ್ಸ್ಟ್ ಬುಕ್ ನ ರೆಫರೆನ್ಸ್ ಮಾಡಬಹುದು. ಎಲ್ಲರೂ ಕ್ಲಾಸಿಗೆ ಜಾಯ್ನ್ ಆಗಿದ್ರೆ ಆ ಕ್ಲಾಸ್ ನೋಟ್ಸ್ ಪ್ಲಸ್ ನಿಮಗೆ ಯಾವುದು DSCERT ಬುಕ್ಸ್ ಪ್ಲಸ್ ಅದ್ರ ಜೊತೆಗೆ ಯಾವುದು ಸೂರ್ಯನಾಥ್ ಕಾಮತ್ ಅವರ ಟೆಕ್ಸ್ಟ್ ಬುಕ್ ನ ರೆಫರೆನ್ಸ್ ತಗೊಳ್ಳಿ. ನೀವು ಕನ್ನಡ ಇಂಗ್ಲಿಷ್ ಎರಡಲ್ಲೂ ಕೂಡ ಸಿಗುತ್ತೆ. ಇಷ್ಟನ್ನ ನೀವು ಬೈ ಮಾಡ್ಕೊಂಡ್ರೆ KS ಅಲ್ಲಿ ಪ್ರಿಲಿಮ್ಸ್ಗೆ ಹಿಸ್ಟ್ರಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. KS ಮೇನ್ಸ್ಗೂ ಕೂಡ ನಿಮ್ಗೆ ಇಲ್ಲಿ ಫೌಂಡೇಶನ್ ಹಾಕೊಂಡಾಗ ಆಗುತ್ತೆ. ಸೊ ಕ್ಲಿಯರ್. ಹಿಸ್ಟ್ರಿಗೆ ಇಷ್ಟು ಸಾಕಾಗುತ್ತೆ. ಇನ್ನು ಜಿಯೋಗ್ರಫಿಗೆ ಬಂದಾಗ ವೆರಿ ಇಂಪಾರ್ಟೆಂಟ್. ನಿಮಗೆ ಯಾರಾದ್ರೂ KS ಪ್ರಿಲಿಮ್ಸ್ ಪ್ರಿಪೇರ್ ಆಗ್ತಿದ್ರೆ ಅಥವಾ UPSC ಪ್ರಿಪೇರ್ ಆಗ್ತಿದ್ರೆ ಬೇಸಿಕ್ ಆಗಿ NCERT ಮೆಟೀರಿಯಲ್ಸ್ ಎನಫ್ ಅನ್ಸುತ್ತೆ. ಸೊ ಕ್ಲಿಯರ್. ಹಾಗಾಗಿ ಈ ಜಿಯೋಗ್ರಫಿಯಲ್ಲಿ ಬಂದಾಗ ಫಸ್ಟ್ ಸ್ಟಡಿ ಮಾಡುತ್ತದ್ದು ಪ್ರಾಕೃತಿಕ ಭೂಗೋಳ ಶಾಸ್ತ್ರ, ಫಿಸಿಕಲ್ ಜಿಯೋಗ್ರಫಿ. ಈ ಫಿಸಿಕಲ್ ಜಿಯೋಗ್ರಫಿಗೆ ನಾವು ಏನು ಸ್ಟಡಿ ಮಾಡಬೇಕು? 6th ಇಂದ 12th ವರೆಗೆ NCERT ಅಥವಾ DSCERT ಬುಕ್ಸ್ ಕಂಪಲ್ಸರಿ ನಿಮಗೆ ಬೇಕಾಗುತ್ತೆ. NCERT ಮತ್ತೆ DSCERT ಬುಕ್ಸ್ ನಿಮಗೆ ವರ್ಲ್ಡ್ ಜಿಯೋಗ್ರಫಿಗೆ, ಫಿಸಿಕಲ್ ಜಿಯೋಗ್ರಫಿಗೆ, ಇಂಡಿಯನ್ ಜಿಯೋಗ್ರಫಿಗೆ ನಿಮಗೆ ಬೇಕಾಗುತ್ತೆ. ಪ್ಲಸ್ DSCERT ಕರ್ನಾಟಕ ಜಿಯೋಗ್ರಫಿ ಕೂಡ ಬೇಕಾಗುತ್ತೆ. ಇದ್ರ ಜೊತೆಗೆ ನೀವೇನಾದ್ರು ಡೈರೆಕ್ಟ್ ಟೆಕ್ಸ್ಟ್ ಬುಕ್ ತಗೊಳ್ತೀವಿ ಅಂದ್ರೆ ಗೋಚೈನ್ ಲಿಯಾಂಗ್. ಸೊ GC ಲಿಯಾಂಗ್ ಅವ್ರ ಟೆಕ್ಸ್ಟ್ ಬುಕ್ ನ ತಗೋಬಹುದು ಫಿಸಿಕಲ್ ಜಿಯೋಗ್ರಫಿಗೆ. ಅದೇ ತರ ಡಾಕ್ಟರ್ ರಂಗನಾಥ್ ಅವ್ರದನ್ನ ಕನ್ನಡ ಬುಕ್ಸ್ ಅನ್ನ ನೀವು ಇಲ್ಲಿ ಬೈ ಮಾಡ್ಕೋಬಹುದು ಕನ್ನಡದಲ್ಲಿ.
ಆ ತರ ವರ್ಲ್ಡ್ ಜಿಯೋಗ್ರಫಿಗೆ ಯಾವ್ದನ್ನ ಬೈ ಮಾಡ್ಕೋಬಹುದು. ಸೊ ವರ್ಲ್ಡ್ ಜಿಯೋಗ್ರಫಿಗೆ ಬಂದು ಕನ್ನಡದಲ್ಲಿ ಬಂದಾಗ ರಂಗನಾಥ್ ಅವ್ರ ಟೆಕ್ಸ್ಟ್ ಬುಕ್ ಸಿಗುತ್ತೆ. ಅದೇ ತರ ನಿಮ್ಗೆ DSCRT ಮತ್ತೆ NCERT ಕಂಪಲ್ಸರಿ ಕವರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಂಗ್ಲಿಷ್ ಅಲ್ಲಿ ಬಂದ್ರೆ ಮಜೀದ್ ಹುಸೇನ್ ಅವ್ರದ್ದು ಬುಕ್ ಸಾಕಾಗುತ್ತೆ. ನೀವು UPSC ಓದಿ ಅಥವಾ KPSC ಓದಿ ಇದಕ್ಕೆ ಸಾಕಾಗತ್ತೆ. ಸೊ ಕ್ಲಿಯರ್. ಜೊತೆಗೆ ಈ ವರ್ಲ್ಡ್ ಮ್ಯಾಪ್ ಅಲ್ಲಿ ಬಂದಾಗ ಮ್ಯಾಪಿಂಗ್ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ ಜಿಯೋಗ್ರಫಿಯಲ್ಲಿ. ಹಾಗಾಗಿ ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ಅನ್ನ ಬೈ ಮಾಡ್ಕೊಳ್ಳಿ. ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ಬೈ ಮಾಡ್ಕೊಂಡ್ರೆ ಇದರಿಂದನೂ ಕೂಡ ನಿಮಗೆ ಮ್ಯಾಪಿಂಗ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಹೆಲ್ಪ್ ಆಗುತ್ತೆ ಇದು. ಸೊ ಯಾವ್ಯಾವ ಸೋರ್ಸ್ ಅಂತ ಬರ್ದಿಟ್ಕೊಳ್ಳಿ. ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ ಎಕ್ಸಾಮ್ಗೆ ಅವ್ರಿಗೆ ತುಂಬಾನೇ ಇದು ಹೆಲ್ಪ್ ಆಗುತ್ತೆ. ಇದು ಭಾರತದ ಭೂಗೋಳಶಾಸ್ತ್ರ. ಸೊ ಇಂಡಿಯನ್ ಜಿಯೋಗ್ರಫಿಗೆ ಏನನ್ನ ಸೋರ್ಸ್ ಇಲ್ಲಿ ಮಾಡಬಹುದು. ಸೊ ಇಂಡಿಯನ್ ಜಿಯೋಗ್ರಫಿಗೆ ನಿಮಗೆ 6th ಇಂದ 12th ವರೆಗೆ ಬರೋ DSCRT ಅಥವಾ NCERT ಟೆಕ್ಸ್ಟ್ ಬುಕ್ ನ ತಗೊಂಡು ಇಂಗ್ಲಿಷ್ ಮೀಡಿಯಂ ಓದ್ತಿದ್ರೆ ಮಜೀದ್ ಹುಸೇನ್ ಅವ್ರ ಟೆಕ್ಸ್ಟ್ ಬುಕ್ ನ ತಗೋಬಹುದು. ಕನ್ನಡ ಮೀಡಿಯಂ ಓದ್ತಿದ್ರೆ ಡಾಕ್ಟರ್ ರಂಗನಾಥ್ ಅವ್ರ ಬುಕ್ಸ್ ನ ಕನ್ನಡದಲ್ಲಿ ಒಂದೇ ದಿ ಬೆಸ್ಟ್ ಬುಕ್ಸ್ ಅಂತ ಸಿಗುವಂತದ್ದು ನಮಗೆ. ಆಥರ್ ಬುಕ್ಸ್ ಕಾನ್ಸೆಪ್ಟ್ ಎಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ ನಿಮಗೆ. ಡಾಕ್ಟರ್ ರಂಗನಾಥ್ ಬುಕ್ಸ್ ಅನ್ನು ನೀವು ಇಲ್ಲಿ ಸಾಮಾನ್ಯವಾಗಿ ಬೈ ಮಾಡ್ಕೊಳ್ಳಿ. ಅದೇ ತರ ಕರ್ನಾಟಕ ಜಿಯೋಗ್ರಫಿಗೆ ನಿಮ್ಗೆ ಆಲ್ಟರ್ನೇಟಿವ್ ಅನ್ನೋದೇ ಸಿಗೋದಿಲ್ಲ. ಕರ್ನಾಟಕ ಜಿಯೋಗ್ರಫಿಗೆ ಬಂದಾಗ ಎಕ್ಸಾಮ್ ಅಲ್ಲಿ ತುಂಬಾ ಕ್ವಶನ್ಸ್ ಕೂಡ ಆಗ್ತವೆ. 4 to 5 ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಪ್ರಿಲಿಮ್ಸ್ ಅಲ್ಲಿ. ಹಾಗಾಗಿ ಇದಕ್ಕೆ ಡಾಕ್ಟರ್ ರಂಗನಾಥ್ ಅವ್ರ ಬುಕ್ಸ್ ಅನ್ನ ಕನ್ನಡ ಇಂಗ್ಲಿಷ್ ಎರಡಲ್ಲೂ ಕೂಡ ಸಿಗುತ್ತೆ. ಪ್ಲಸ್ DSCRT ಟೆಕ್ಸ್ಟ್ ಬುಕ್ ಕೂಡ ನೀವು ರೆಫರೆನ್ಸ್ ಆಗಿ ಇಲ್ಲಿ ತಗೋಬಹುದು. ಇತ್ತೀಚಿನ ದಿನಗಳಲ್ಲಿ ಜಿಯೋಗ್ರಫಿಯಿಂದ ಕ್ವಶನ್ಸ್ ಗಳ ಸಂಖ್ಯೆ ಹೆಚ್ಚಾಗಿರೋದು ಕೂಡ ನೀವು ಗಮನಿಸಿರ್ತೀರಾ. ಹಾಗಾಗಿ ಜಿಯೋಗ್ರಫಿಗೆ ಒಂದು ಪ್ರಯಾರಿಟಿನ ಕೊಡ್ಲೇಬೇಕಾಗುತ್ತೆ ಪೇಪರ್ 1 ನಲ್ಲಿ. ಮತ್ತೆ KS ಮೈನ್ಸ್ ಅಲ್ಲೂ ಕೂಡ 80 to 85 ಮಾರ್ಕ್ಸ್ಗೆ ಜಿಯೋಗ್ರಫಿ ಬರುತ್ತೆ. ಹಾಗಾಗಿ ನೀವು ಇದನ್ನ ಫೋಕಸ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಇಂಡಿಯನ್ ಎಕನಾಮಿ, ಭಾರತದ ಆರ್ಥಿಕತೆ. ಇದಕ್ಕೆ ಭಾರತದ ಆರ್ಥಿಕತೆಗೆ ಯಾವ ಟೆಕ್ಸ್ಟ್ ಬುಕ್ ನಾವು ರೆಫರ್ ಮಾಡಬೇಕು ಅಂತ ಹೇಳಿದ್ರೆ ಭಾರತದ ಆರ್ಥಿಕತೆಗೆ ರಮೇಶ್ ಸಿಂಗ್ ಅವ್ರ ಟೆಕ್ಸ್ಟ್ ಬುಕ್ ನ ಎಕನಾಮಿಯಿಂದ ದೃಷ್ಟಿಯಿಂದ ತಗೋಬಹುದು. ಅದೇ ತರ ಗರಡಿ ಕೃಷ್ಣಮೂರ್ತಿ ಅವರು ಕನ್ನಡ ಮಾಧ್ಯಮದಲ್ಲಿ ತಗೋಬಹುದು. ಅಥವಾ DSCRT ಅಥವಾ NCERT ನಿಮಗೆ ಟೆಕ್ಸ್ಟ್ ಬುಕ್ ಗಳನ್ನ ಬೈ ಮಾಡ್ಕೊಂಡ್ರು ಕೂಡ ಸಾಕಾಗತ್ತೆ. ಸೊ ಕ್ಲಿಯರ್. ಇಷ್ಟು ಕೂಡ ಎಕನಾಮಿ ಸಾಮಾನ್ಯವಾಗಿ ಬಂದಾಗ ನಿಮಗೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಗಳು ಬರ್ತವೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್ ಗಳು ಬರ್ತವೆ. ಹಾಗಾಗಿ ಟೆಕ್ಸ್ಟ್ ಬುಕ್ ನ ಓದಿ ಒಂದ್ಸಲ ಅರ್ಥ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಳ್ತು ಅಂದ್ರೆ ರಿಮೈನಿಂಗ್ ಎಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಮೇಲೆನೆ ಇದು ಡಿಪೆಂಡ್ ಆಗಿರುತ್ತೆ, ಎಕನಾಮಿ ಪಾರ್ಟ್ ಮಾತ್ರ. ಸೊ ಇದಕ್ಕೆ ಇಂಡಿಯನ್ ಎಕನಾಮಿ ಕೂಡ, ಇಂಡಿಯನ್ ಎಕನಾಮಿಕ್ ಸರ್ವೇನು ಕೂಡ ನೀವು ಇಲ್ಲಿ ಹ್ಯಾಡ್ ಮಾಡ್ಕೋಬಹುದು. ಪ್ಲಸ್ ಇದರ ಜೊತೆಗೆ ಭಾರತ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ಗೆ ನಿಮಗೆ ಇಂಗ್ಲಿಷ್ ಮೀಡಿಯಂ ಓದ್ತೀವಿ ಅಂದ್ರೆ ಇದರ ಬೈಬಲ್ ಅಂತಾನೆ ಕರಿತೀವಿ. ಯಾವುದು ಲಕ್ಷ್ಮೀಕಾಂತ್ ಅವ್ರದನ್ನ ನೀವು ಬೈ ಮಾಡ್ಕೋಬಹುದು. ಅದೇ ತರ ಕನ್ನಡದಲ್ಲಿ PS ಗಂಗಾಧರ್ ಅವ್ರದ್ದು ಟೆಕ್ಸ್ಟ್ ಬುಕ್ ಸಿಗುತ್ತೆ. ಇದೇ ತರ ಹಲವಾರು ಟೆಕ್ಸ್ಟ್ ಬುಕ್ ಗಳು ಸಿಗ್ತವೆ. PS ಗಂಗಾಧರ್ ದಿ ಬೆಸ್ಟ್ ಬುಕ್ಸ್ ಅಂತ ನಾವಿಲ್ಲಿ ಸಜೆಸ್ಟ್ ಮಾಡಬಹುದು. ಇದ್ರ ಜೊತೆಗೆ NCERT ಬುಕ್ಸ್ ಕೂಡ ನೀವು ಕವರ್ ಮಾಡಿದ್ರೆ IC ಕವರ್ ಆಗುತ್ತೆ. ಇಷ್ಟು ಕೂಡ ಪೇಪರ್ 1 ನಲ್ಲಿ ಬರುವಂತಹ ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿ ಮತ್ತೆ ಯಾವುದಕ್ಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸೋರ್ಸ್ ಆಯ್ತು. ಪ್ಲಸ್ ಇದರಲ್ಲಿ ಯಾವ್ದು ಬರುತ್ತೆ, ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಬರುತ್ತೆ. ತುಂಬಾ ಜನ ಕನ್ಫ್ಯೂಷನ್ ಆಗೋದು ಅಲ್ಲೇನೆ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ನಾನು ಏನನ್ನ ಓದ್ಬೇಕು, ಎಷ್ಟನ್ನ ಓದ್ಬೇಕು ಅಂತ. ಹಾಗಾಗಿ NCG ಕಡೆಯಿಂದ ನಿಮಗೆ ಈ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ನ ಪ್ರತಿದಿನ ನಿಮಗೆ PDF ನಾವು NCG ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಇದ್ರ ನಾವು ಡೈಲಿ ಬರುವಂತ ನ್ಯೂಸ್ ಪೇಪರ್ ಅನ್ನು ನಾವು ಯೂಸ್ ಮಾಡಿ ನಾವು ರೆಡಿ ಮಾಡಿ PIB ವೆಬ್ಸೈಟ್ ಅನ್ನು ಸ್ಟಡಿ ಮಾಡಿ ನಾವು ಹಾಕ್ತಾ ಇರ್ತೀವಿ. ಇದ್ರ ಜೊತೆಗೆ ಯೂಟ್ಯೂಬ್ ಕ್ಲಾಸಸ್ ಕೂಡ NCG ನಿಮ್ಗೆ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಎವ್ರಿ ಮಂತ್ ಕರೆಂಟ್ ಅಫೇರ್ ಟೆಸ್ಟ್ ಸೀರೀಸ್ ಇರುತ್ತೆ. ಇದ್ರ ಜೊತೆಗೆ ಹಿಂದೂ ಪೇಪರ್ ಅನ್ನು ನೀವು ಬಳಕೆ ಮಾಡ್ಕೋಬಹುದು, ಪ್ರಜಾವಾಣಿ ಪೇಪರ್ ಅನ್ನ ನೀವು ಬಳಕೆ ಮಾಡ್ಕೋಬಹುದು, ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸ್ NCG ಇದನ್ನ ಬಳಕೆ ಮಾಡ್ಕೋಬಹುದು. ಟೆಲಿಗ್ರಾಮ್ ಚಾನಲ್ ಅಲ್ಲಿ ಈ ಸೋರ್ಸ್ ಅನ್ನ ಹಾಕ್ತಾ ಇರ್ತೀವಿ ಎವ್ರಿ ಡೇ. ಮತ್ತೆ ಮಂತ್ಲಿ ಮ್ಯಾಗಝಿನ್ಸ್ ಕೂಡ ಹಾಕ್ತಿರ್ತೀವಿ. ಎಲ್ಲನೂ ಕೂಡ ಕವರ್ ಮಾಡಿದ್ರೆ ಬಹುತೇಕ 40% ಕ್ವಶನ್ಸ್ ಏನ್ ಬರುತ್ತೆ, 40 ಕ್ವಶನ್ಸ್ ಕೂಡ ಆನ್ಸರ್ ನಿಮ್ಗೆ ಬಹುತೇಕ ಇಲ್ಲಿ ಸಿಗುತ್ತೆ. ಇದ್ರ ಜೊತೆಗೆ ನಿಮಗೆ ಹಿಂದೂ ಪೇಪರ್ ಹಾಕ್ಬಹುದು, ಪ್ರಜಾವಾಣಿ ಪೇಪರ್ ಹಾಕ್ಬಹುದು. ರೆಗ್ಯುಲರ್ ಆಗಿ ಓದಿ ಅಲ್ಲಿ ಬರುವಂತಹ ಕಾನ್ಸೆಪ್ಟ್ ಗಳನ್ನ ನೀವು ಕ್ಲಿಯರ್ ಮಾಡ್ಕೊಳ್ತಾ ಹೋಯ್ತು, ನೋಟ್ಸ್ ಮಾಡ್ಕೊಳ್ತು ಅಂದ್ರೆ ಕರೆಂಟ್ ಅಫೇರ್ಸ್ಗೆ ಮ್ಯಾಕ್ಸಿಮಮ್ ಸೋರ್ಸ್ ಆಗುತ್ತೆ. ಸೊ ಕ್ಲಿಯರ್. ಹಾಗಾಗಿ ಕರೆಂಟ್ ಅಫೇರ್ಸ್ಗೆ NCG ಟೀಮ್ ನಿಮಗೆ ಒಳ್ಳೆ ವರ್ಕ್ ಮಾಡ್ತಿದ್ದನ್ನ ಬಳಕೆನ ಮಾಡ್ಕೊಳ್ಳಿ. ಇಷ್ಟನ್ನ ಮಾಡಿದ್ರೆ ಒಂದು 40% ಕ್ವಶನ್ಸ್ ಗಳು ನಿಮಗೆ ಇದೇ ಏರಿಯಿಂದ ಬರ್ತವೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಟೆಸ್ಟ್ ಸೀರೀಸ್ ಕೂಡ ನಾವು ಮಾಡ್ತಾ ಇರ್ತೀವಿ. 1 ಇಯರ್ ಕರೆಂಟ್ ಅಫೇರ್ಸ್ ಮೇಲೆ ಯಾವ ಸಬ್ಜೆಕ್ಟ್ ಇಂದ ಕ್ವಶನ್ಸ್ ಗಳು ಕೇಳಬಹುದು ಅನ್ನೋದನ್ನು ಕೂಡ MCQs ಮಾಡಿ ಮಾಡ್ತಿರ್ತೀವಿ. ಅದನ್ನು ಯೂಸ್ ಮಾಡ್ಕೊಂಡು ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಈ ಶೂಟ್ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಅದೇ ತರ ಪೇಪರ್ 1 ಆಯ್ತು. ಪೇಪರ್ 2 ಗೆ ಬಂದಾಗ ಪೇಪರ್ 2 ಅಲ್ಲಿ ಕರ್ನಾಟಕ ಎಕನಾಮಿ ಬಗ್ಗೆ ಕ್ವಶನ್ಸ್ ಕೇಳ್ತಾನೆ ಹೇಳಿದ್ವಿ. ಪಾರ್ಟ್ 1 ಅಲ್ಲಿ ನಿಮಗೆ ಕರ್ನಾಟಕ ಎಕನಾಮಿ, ಕರ್ನಾಟಕ ಕರೆಂಟ್ ಅಫೇರ್ಸ್ ಮೇಲೆ ಸಾಮಾನ್ಯ ಕ್ವಶನ್ಸ್ ಆಗುತ್ತೆ. ಇದರಲ್ಲಿ ಕರ್ನಾಟಕ ಸ್ಟೇಟ್ ಬಿಡುಗಡೆ ಮಾಡುವಂತ ಕರ್ನಾಟಕ ಆರ್ಥಿಕ ಸಮೀಕ್ಷೆ, ಕರ್ನಾಟಕ ಎಕನಾಮಿ ಈ ಸರ್ವೆ ಏನಿದೆ, ಎಕನಾಮಿಕ್ ಸರ್ವೆ ಏನಿದೆ, ಇದನ್ನ ನೀವು ಇಲ್ಲಿ NCG ಅಲ್ಲಿ ಟೀಚ್ ಮಾಡ್ತೀವಿ. ಪ್ಲಸ್ ಒಂದು ಸ್ಮಾಲ್ ನೋಟ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಕೂಡ ನಿಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ನಿಯರ್ಲಿ ಇದು ಕರ್ನಾಟಕ ಲಾಸ್ಟ್ 1 ಇಯರ್ ಕರೆಂಟ್ ಅಫೇರ್ಸ್, 2 ಇಯರ್ಸ್ ಕರೆಂಟ್ ಅಫೇರ್ಸ್ ಕೂಡ ನಿಮಗೆ ಮಂತ್ಲಿ ವೈಸ್ ನಿಮಗೆ ಸ್ಟೇಟ್ ವೈಸ್ ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಆರಾಮ್ಸೆ ಇಲ್ಲಿ ನಿಮಗೆ ಒಂದು
ಈ ಸ್ಟೇಟ್ ಗೌರ್ಮೆಂಟ್ ಪ್ಲಾನ್ಸ್, ಪ್ರೋಗ್ರಾಮ್ಸ್ ಮತ್ತೆ ಬಜೆಟ್ ಆಗ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಕೇಳ್ತಾ ಬರ್ತಾರೆ. ಇದಕ್ಕೆ ಈ ಕರೆಂಟ್ ಅಫೇರ್ಸ್ಗೆ NCC ಕಾಂಪಿಟೇಟಿವ್ ಹಬ್ಬಲ್ಲಿ ಆಗ್ತಾ ಇರ್ತೀವಲ್ಲ, ಅದು ಮತ್ತೆ ಡೆಕ್ಕನ್ ಹೆರಾಲ್ಡ್ ಆಗ್ಬೋದು, ಪ್ರಜಾವಾಣಿ ಆಗ್ಬೋದು, NCC ಪ್ರೊವೈಡ್ ಮಾಡುವಂತ ನೋಟ್ಸ್ ಆಗ್ಬೋದು, ಇವೆಲ್ಲವೂ ಕೂಡ ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟ್, ಕರ್ನಾಟಕ ಕರೆಂಟ್ ಅಫೇರ್ಸ್ಗೆ ನಿಮಗೆ ಸಾಕಾಗುತ್ತೆ ಸ್ನೇಹಿತರೆ. ಓಕೆ, ಇದನ್ನ ನೀವು ಸೋರ್ಸ್ ಮಾಡ್ಕೊಳ್ಳಿ. ಇದನ್ನ ಸಾಮಾನ್ಯವಾಗಿ ಬಜೆಟ್ ಆದ್ಮೇಲೆ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ಸೈನ್ಸ್ ಅಲ್ಲಿ ಬಂದಾಗ ನಿಮ್ಗೆ ಆಲ್ರೆಡಿ ಹೇಳಿದಾಗೆ 5 ಭಾಗ ಬರುತ್ತೆ. ಅದರಲ್ಲಿ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ 10th ಲೆವೆಲ್ ವರೆಗಿದ್ರೆ ಸಾಕು. ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ನಿಮಗೆ 6th ಇಂದ 10th ವರೆಗೆ ರೆಫರೆನ್ಸ್ NCERT ಅಥವಾ DSCERT ನೀವು ಓದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇದಕ್ಕೆ. ಪ್ಲಸ್ ಕನ್ನಡ ಮೇಲೆ ಟೆಕ್ಸ್ಟ್ ಬುಕ್ ತಗೊಳ್ತೀವಿ ಅಂದ್ರೆ 4G ಸೈನ್ಸ್ ನ ತಗೋಬಹುದು. ಇಂಗ್ಲಿಷ್ ಮೀಡಿಯಂ ಅಲ್ಲಿ NCERT ಕವರ್ ಮಾಡಿದ್ರೆ ಸಾಕು, ಅಪ್ ಟು 10th ವರೆಗೆ ಕವರ್ ಮಾಡಿದ್ರೆ ಸಾಕು. ಇನ್ನು ಅದನ್ನ ಬಿಟ್ರೆ EVS ಎಕಾಲಜಿಗೆ ಓದ್ತಾ ಇದೀವಿ, ಸೊ ಎನ್ವಿರಾನ್ಮೆಂಟ್ ಸೈನ್ಸ್ ನ ಓದ್ತಿದೀವಿ ಅನ್ನೋದಾದ್ರೆ ಇಂಗ್ಲಿಷ್ ಮೀಡಿಯಂ ಆಯ್ತು ಅಂತಂದ್ರೆ ಶಂಕರ್ ಐಎಸ್ ಪಬ್ಲಿಕೇಶನ್ ಅಥವಾ PMF IAS ಪಬ್ಲಿಕೇಶನ್ ಅದನ್ನ ತಗೋಬಹುದು. ಅದೇ ತರ ಪರಿಸರ ಅಧ್ಯಯನ ಕನ್ನಡದಲ್ಲಿ ತಗೊಳ್ತೀವಿ ಅನ್ನೋದಾದ್ರೆ ವಿನೋದ್ ಕುಮಾರ್ ಚೌಹಾಣ್ ಅವ್ರದ್ದು ಸ್ಪರ್ಧಾ ಚೈತ್ರ ಪಬ್ಲಿಕೇಶನ್ ಅಲ್ಲಿ ಸಿಗುತ್ತೆ, ನೀವು ಅದನ್ನ ಬೈ ಮಾಡ್ಕೋಬಹುದು. ಯಾವುದಕ್ಕೆ? EVS ಗೆ ಬಂದಾಗ. ಟೆಕ್ನಾಲಜಿಯಲ್ಲಿ ಬಂದಾಗ ಅದೇ ರೀತಿಯಲ್ಲಿ ಬಂದಾಗ ತಂತ್ರಜ್ಞಾನ ಕನ್ನಡದಲ್ಲಿ ನಿಮಗೆ ವಿನೋದ್ ಕುಮಾರ್ ಚೌಹಾಣ್ ಅವರೇ ಬರೆದಿದ್ದಾರೆ. ಸೊ ಇಂಗ್ಲಿಷ್ ಅಲ್ಲಿ ಕೂಡ ಬಂದಾಗ ನಿಮಗೆ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಕೂಡ ಸಿಗ್ತಾ ಇದೆ ಇಂಗ್ಲಿಷ್ ಅಲ್ಲಿ ಬಂದಾಗ. ನೀವು ಕನ್ನಡದಲ್ಲೂ ಕೂಡ ಟೆಕ್ನಾಲಜಿಗೆ ಹರಿಪ್ರಸಾದ್ ಅವ್ರದ್ದು ಸಿಕ್ಕಿದ್ರೆ ಅದು ಕೂಡ ಬೈ ಮಾಡ್ಕೊಳ್ಳಿ, ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. G ಹರಿಪ್ರಸಾದ್ ಅವ್ರದ್ದು ಸಿಕ್ಕಿದ್ರೆ ಮಾರ್ಕೆಟ್ ಅಲ್ಲಿ ಅದನ್ನು ಕೂಡ ಬೈ ಮಾಡ್ಕೊಳ್ಳಿ, ಟೆಕ್ನಾಲಜಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಈ ತರ ಮತ್ತೆ ಈ ಸೈನ್ಸ್ ಅಲ್ಲಿ ಬಂದಾಗ KS ಮೈನ್ಸ್ ಅಲ್ಲೂ ಕೂಡ ನಿಯರ್ಲಿ 250 ಮಾರ್ಕ್ಸ್ಗೆ ಸೈನ್ಸ್ ಬರುತ್ತೆ. ಅಲ್ಲಿ ಜನರಲ್ ಸೈನ್ಸ್ ಬರುತ್ತೆ, ಮೆಡಿಕಲ್ ಸೈನ್ಸ್ ಬರುತ್ತೆ, ಅಗ್ರಿಕಲ್ಚರ್ ಸೈನ್ಸ್ ಬರುತ್ತೆ, ಮತ್ತೆ EVS ಬರುತ್ತೆ, ಟೆಕ್ನಾಲಜಿ ಬರುತ್ತೆ. ಹಿಸ್ಟ್ರಿಯಿಂದ 250 ಮಾರ್ಕ್ಸ್ಗೆ ಮೈನ್ಸ್ ಕೂಡ ಬರುತ್ತೆ. ಹಾಗಾಗಿ ನೀವು ಇಲ್ಲಿ ಸ್ಟ್ರೈಟ್ ಸ್ಟಡಿ ಮಾಡೋದ್ರಿಂದ ಇದೆಲ್ಲನೂ ಕೂಡ ನಿಮಗೆ ಮೈನ್ಸ್ ಅಲ್ಲೂ ಕೂಡ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನ ನೀವು ಇಲ್ಲಿ ಪ್ರಾಪರ್ ಆಗಿ ಸ್ಟಡಿ ಮಾಡ್ಬೇಕಾಗುತ್ತೆ ಪ್ರಿಲಿಮ್ಸ್ ಅಲ್ಲಿ. ಇನ್ನು ಇದನ್ನ ಬಿಟ್ರೆ ನಿಮ್ಗೆ ಸೈನ್ಸ್ ಇಂದ 30 ಕ್ವಶನ್ಸ್ ಬರುತ್ತೆ, ಅಂದ್ರೆ ಎಷ್ಟು 60 ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆ, ಮೆಂಟಲ್ ಎಬಿಲಿಟಿಯಲ್ಲಿ ಬಂದಾಗ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್. ಸೊ ನಿಮಗೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಪ್ರಿಪೇರ್ ಆಗಿ RS ಅಗರ್ವಾಲ್ ಅವ್ರದ್ದು ಟೆಕ್ಸ್ಟ್ ಬುಕ್ ಕನ್ನಡದಲ್ಲೂ ಕೂಡ ಸಿಗುತ್ತೆ, ಇಂಗ್ಲಿಷ್ ಅಲ್ಲೂ ಸಿಗುತ್ತೆ, ಆಪ್ಟಿಟ್ಯೂಡ್ಗೂ ಸಿಗುತ್ತೆ, ಮತ್ತೆ ರೀಸನಿಂಗ್ ಕೂಡ ಸಿಗುತ್ತೆ. ನೀಟಾಗಿ ವರ್ಕೌಟ್ ಮಾಡಿದ್ರೆ ನಿಮಗೆ 30 ಕ್ವಶನ್ಸ್ ಏನ್ ಬರುತ್ತೆ. ಸೊ ಮಿನಿಮಮ್ 20 to 25 ಕ್ವಶನ್ಸ್ಗೆ ನೀವು ಇಲ್ಲಿ ಆನ್ಸರ್ ಆರಾಮ್ಸೆ ಮಾಡಬಹುದು. ಸೊ ಹಾಗಾಗಿ ಈ RS ಅಗರ್ವಾಲ್ ಅವ್ರದ್ದು ಕನ್ನಡದಲ್ಲೂ ಸಿಗುತ್ತೆ, ಇಂಗ್ಲಿಷ್ ಅಲ್ಲೂ ಸಿಗುತ್ತೆ. ಬೈ ಮಾಡಿ ಇದನ್ನ ವರ್ಕ್ ಮಾಡೋ ಕಡೆಗೆ ಫೋಕಸ್ ಮಾಡಿ, ಬಿಟ್ಟು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಯೂಟ್ಯೂಬ್ ಅಲ್ಲೂ ಕೂಡ ನಾವು ಕ್ಲಾಸಸ್ ಅನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಅದನ್ನು ಕೂಡ ನೀವು ಇಲ್ಲಿ ಬಳಕೆ ಮಾಡ್ಕೋಬಹುದು. ಹಾಗಿದ್ರೆ ಈ ಸಬ್ಜೆಕ್ಟ್ ಗಳನ್ನ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದೀನಿ, ನಾನು ಹೇಗೆ ಓದೋದು ಅಂತ ಕನ್ಫ್ಯೂಸನ್ ಇತ್ತು ಅಂತಂದ್ರೆ ಒಂದಷ್ಟು ಸ್ಟಡಿ ಪ್ಲಾನ್ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಫಾರ್ ಎಕ್ಸಾಂಪಲ್ ತೀರಾ ವಾಸ್ಟ್ ಇರುವಂತ ಸಬ್ಜೆಕ್ಟ್ ಅಥವಾ ನಮ್ಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಅಂತ ತಗೊಳ್ಳೋದಾದ್ರೆ ನೀವು ಯಾವ ಸಬ್ಜೆಕ್ಟ್ ಆದ್ರೂ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಒಂದು ಹಿಸ್ಟ್ರಿ ತಗೊಳ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ ಇವಾಗ. ಸೊ ನಾನು ಇವಾಗ ಏನ್ ಮಾಡೋಣ, ಒಂದೊಂದು ಸಬ್ಜೆಕ್ಟ್ ನೇ ಟಾರ್ಗೆಟ್ ಮಾಡೋಣ. ಯಾವ್ದು ನೋಟಿಫಿಕೇಶನ್ ಆಗಿಲ್ಲ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ. ನೋಟಿಫಿಕೇಶನ್ ಆದ್ಮೇಲೆ ಎಕ್ಸಾಮ್ ಕ್ಲಿಯರ್ ಆಗಲ್ಲ, ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಇವಾಗ ಸ್ಟಾರ್ಟ್ ಮಾಡೋದು ಎಕ್ಸಾಮ್ ಕ್ಲಿಯರ್ ಮಾಡಬಹುದು ಅಂತಿದ್ರೆ ಫಸ್ಟ್ ಫಾರ್ ಎಕ್ಸಾಂಪಲ್ ನಾನು ಹಿಸ್ಟ್ರಿ ತಗೊಂಡಿದ್ದೀನಿ, ನೀವು ಜಿಯೋಗ್ರಫಿ ತಗೋಬಹುದು, ಎಕನಾಮಿ ತಗೋಬಹುದು, ನಿಮ್ಗೆ ಯಾವ್ದು ಅನ್ಸುತ್ತೋ ಅದು ತಗೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಹಿಸ್ಟ್ರಿ ತಗೊಂಡಿದ್ದೀರಾ ಅಂತಂದ್ರೆ ಹಿಸ್ಟ್ರಿಯಲ್ಲಿ ನಿಮಗೆ 4 ಪಾರ್ಟ್ ಇದೆ. ಏನ್ಸೆಂಟ್ ಇದೆ, ಮಿಡಿವಲ್ ಇದೆ, ಮಾಡರ್ನ್ ಇದೆ, ಕರ್ನಾಟಕ ಇದೆ. ಸೊ ಕ್ಲಿಯರ್, ಇದರಲ್ಲಿ ಒಂದೊಂದನ್ನೇ ಕವರ್ ಮಾಡ್ತಾ ಬರಬೇಕು. ಏನ್ಸಿಯಂಟ್, ಮಿಡಿವಲ್, ಮಾಡರ್ನ್, ಕರ್ನಾಟಕದಲ್ಲಿ ಪ್ರಯಾರಿಟಿ ವೈಸ್ ಬಂದ್ರೆ ಮಾಡರ್ನ್ ಹಿಸ್ಟ್ರಿ ಹೈಯೆಸ್ಟ್ ಕೇಳ್ತಾನೆ, ಸೆಕೆಂಡ್ ಕರ್ನಾಟಕ ಹಿಸ್ಟ್ರಿ ಕೇಳ್ತಾನೆ, ಆಮೇಲೆ ನಿಮಗೆ ಏನ್ಸಿಯಂಟ್ ಹಿಸ್ಟ್ರಿ ಕೇಳ್ತಾನೆ, ಅದಾದ್ಮೇಲೆ ಮಿಡಿವಲ್ ಹಿಸ್ಟ್ರಿ ಕೇಳ್ತಾನೆ. ಇದರಲ್ಲಿ ಪ್ರಿಯಾರಿಟಿ ವೈಸ್ ನೀವು ಏನ್ ಮಾಡ್ತಾ ಹೋಗ್ಬೋದು, ಸಗ್ರಿಗೇಟ್ ಮಾಡ್ಕೊಂಡು ಇದನ್ನ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಒಂದು 7 ಡೇಸ್ಗೆ ಒಂದು ಸಬ್ಜೆಕ್ಟ್ ಅನ್ನ ಕವರ್ ಮಾಡೋ ಕಡೆ ಫೋಕಸ್ ಮಾಡಿ. ನಿಯರ್ಲಿ 28 to 30 ಡೇಸ್ ಒಳಗಡೆಗೆ ಎವ್ರಿ ಡೇ ಒಂದು 4 ಇಂದ 5 ಅವರ್ಸ್ ಮಿನಿಮಮ್ ಟೈಮ್ ಕೊಟ್ಟು, ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ಅಂದ್ರೂ ಕೂಡ ಕೊಡಬಹುದು. ನಿಮ್ಗೆ ಫುಲ್ ಟೈಮ್ ಕೊಡಕ್ಕೆ ಹೋಗ್ತಾ ಇದೀವಿ, 5 to 6 ಅವರ್ಸ್ 8 ಅವರ್ಸ್ ಟೈಮ್ ಕೊಡ್ತೀವಿ, 10 ಅವರ್ಸ್ ಟೈಮ್ ಕೊಡ್ತೀವಿ ಅಂದ್ರೂ ಕೂಡ ಕೊಡಬಹುದು. 1 ಮಂತ್ ಒಂದು 28 to 30 ಡೇಸ್ ಅಂತ ನೀವು ಪ್ಲಾನ್ ಮಾಡ್ಕೊಂಡ್ರೆ ಅಷ್ಟರಲ್ಲಿ ಏನಾಗುತ್ತೆ, ನಿಮಗೆ ಆರಾಮ್ಸೆ ಹಿಸ್ಟ್ರಿಯನ್ನ ಕ್ಲಿಯರ್ ಮಾಡಬಹುದು. ಹಿಸ್ಟ್ರಿ ಕ್ಲಿಯರ್ ಮಾಡ್ಕೊಂಡು ಸ್ಮಾಲ್ ನೋಟ್ಸ್ ಅನ್ನ ಮಾಡ್ಕೊಂತು ಅಂತಂದ್ರೆ ನೀವು ಇದರಲ್ಲಿ ಸೊ ನಮಗೆ ಆರಾಮ್ಸೆ ಒಳ್ಳೆ ಸ್ಕೋರ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಓದ್ಬೇಕಾದ್ರೆ ಏನ್ ಮಾಡ್ಬೇಕು ನೀವು, ಫಾರ್ ಎಕ್ಸಾಂಪಲ್ ಏನ್ಸೆಂಟ್ ಹಿಸ್ಟ್ರಿ ಸ್ಟಾರ್ಟ್ ಮಾಡ್ತೀರಾ, ಏನ್ಸೆಂಟ್ ಹಿಸ್ಟ್ರಿ ಸ್ಟಾರ್ಟ್ ಮಾಡಿ ಒಂದು 7 ಡೇಸ್ ಅಲ್ಲಿ ಅದ್ರ ಎಕ್ಸಾಂಪಲ್ ಹೇಳ್ತೀವಿ, 7 ಆಗ್ಬೋದು, 10 ಡೇಸ್ ಆಗ್ಬೋದು, ನಿಮ್ ಕನ್ವೀನಿಯಂಟ್ ಅದು. ಓಕೆ, ಆ ಏನ್ಸೆಂಟ್ ಹಿಸ್ಟ್ರಿ ಕವರ್ ಮಾಡೋವರೆಗೂ ಬೇರೆ ಸಬ್ಜೆಕ್ಟ್ ತಗೊಳ್ಳೋದು ಬೇಡ. ನೀಟಾಗಿ ಏನ್ಸೆಂಟ್ ಹಿಸ್ಟ್ರಿ ಕವರ್ ಮಾಡಿ, ಆ ಕವರ್ ಮಾಡಿ ಬರಿಬೇಕಾದ್ರೆ ಓದ್ಬೇಕಾದ್ರೆ ಒಂದು ರೀಡಿಂಗ್ ಆಗಿ ಸೆಕೆಂಡ್ ರೀಡಿಂಗ್ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಆ ಸೆಕೆಂಡ್ ರೀಡಿಂಗ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡ್ಮೇಲೆ ಏನ್ಸೆಂಟ್ ಹಿಸ್ಟ್ರಿ ಕವರ್ ಆದ್ಮೇಲೆ ಏನ್ಸೆಂಟ್ ಹಿಸ್ಟ್ರಿಗೆ ಟೆಸ್ಟ್ ಅನ್ನ ಕೊಡಬೇಕು. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಟೆಸ್ಟ್ ಕೊಡೋದ್ರಿಂದ ನಿಮಗೆ ಎಷ್ಟು ಕರೆಕ್ಟ್ ಇದೀವಿ ಸಬ್ಜೆಕ್ಟ್ ಎಲ್ಲ ಓದ್ತಿರೋ ಮೆಥಡ್ ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಸೊ ಮಿಡಿವಲ್ ಹಿಸ್ಟ್ರಿ ಕವರ್ ಮಾಡಿ, ಮಿಡಿವಲ್ ಹಿಸ್ಟ್ರಿಗೆ ಟೆಸ್ಟ್ ಕೊಡಿ. ಏನ್ಸೆಂಟ್ ಕವರ್ ಮಾಡಿ, ಏನ್ಸೆಂಟ್ ಆದ್ಮೇಲೆ ಮಿಡಿವಲ್ ಕವರ್ ಮಾಡಿ, ಮಿಡಿವಲ್ ಟೆಸ್ಟ್ ತಗೊಳ್ಳಿ. ಮಾಡರ್ನ್ ಕವರ್ ಮಾಡಿ, ಮಾಡರ್ನ್ ಟೆಸ್ಟ್ ತಗೊಳ್ಳಿ. ಕರ್ನಾಟಕ ಕವರ್ ಮಾಡಿ, ಕರ್ನಾಟಕ ಟೆಸ್ಟ್ ತಗೊಳ್ಳಿ. ಈ ತರ ಮಾಡಿದಾಗ ನಿಮ್ಗೆ ಸಬ್ಜೆಕ್ಟ್ ಎಷ್ಟು ಅರ್ಥ ಆಗ್ತದೆ ಅಂತ ಗೊತ್ತಾಗುತ್ತೆ ನಿಮಗೆ. ಇದಾದ್ಮೇಲೆ ಒಂದು 10 to 15 ಡೇಸ್ ಟೈಮ್ ಅಥವಾ 20 ಡೇಸ್ ಟೈಮ್ ತಗೊಂಡು ಐಸಿನ ತಗೋಬಹುದು. ಬಟ್ ಆದ್ರೆ ಈ ಐಸಿನ ಓದ್ಬೇಕಾದ್ರೆ ನಾವೇನ್ ಮಾಡ್ತೀವಿ ತಪ್ಪ ಅಂದ್ರೆ, ಐಸಿ ಓದ್ಬೇಕಾದ್ರೆ ಜಿಯೋ ಇಷ್ಟಿನ ಕಂಪ್ಲೀಟ್ಲಿ ಬಿಟ್ಬಿಡ್ತೀವಿ, ಫಸ್ಟ್ ಸಬ್ಜೆಕ್ಟ್ ನ ಬಿಟ್ಬಿಡ್ತೀವಿ. ಹಂಗ್ ಮಾಡಕ್ ಹೋಗ್ಬಾರ್ದು.
ಐಸಿನ ಓದ್ಬೇಕಾದ್ರೆ ದಿನಕ್ಕೆ 1 ಅವರ್ ಅಥವಾ 2 ಅವರ್ಸ್ ಟೈಮ್ ನ ಕೊಟ್ಟು ಈ ಟೈಮಲ್ಲಿ ಹಿಸ್ಟ್ರಿನ ಕವರ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು, ರಿವಿಷನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ರಿವಿಷನ್ ಮಾಡ್ಬೇಕು ಮತ್ತೆ ರೀಕಾಲ್ ಮಾಡ್ಬೇಕು. ಇವತ್ತು ಓದಿರೋದ್ರೆಲ್ಲ ನಾಳೆಗೆ ರೀಕಾಲ್ ಮಾಡಿ ಸ್ಟಾರ್ಟ್ ಮಾಡ್ಬೇಕು. ಅದೇ ತರ ಒಂದು ಸಬ್ಜೆಕ್ಟ್ ಮುಗಿದ್ಮೇಲೆ ಆ ಮುಗ್ದಿರೋ ಸಬ್ಜೆಕ್ಟ್ ಅನ್ನ ಬಿಡದಂಗೆ ಸೆಕೆಂಡ್ ಸಬ್ಜೆಕ್ಟ್ ಹೋಗ್ಬೇಕು ಮುಂದೆನೆ ಆ ಸೆಕೆಂಡ್ ಸಬ್ಜೆಕ್ಟ್ ಜೊತೆಗೆ ಮೊದಲು ಓದಿರೋ ಸಬ್ಜೆಕ್ಟ್ ಅನ್ನು ಕೂಡ ರೀಕಾಲ್ಗೆ ನೀವು ಇಲ್ಲಿ ಹಾಕೋಬೇಕು ಮತ್ತೆ ರಿವಿಷನ್ಸ್ ಕೂಡ ಹಾಕೋಬೇಕು. ಈಗ ಐಸಿ ಕವರ್ ಆಗುತ್ತೆ, ಐಸಿ ಟೆಸ್ಟ್ ಬರೀತೀರಾ, ಅದಾದ್ಮೇಲೆ ಜಿಯೋಗ್ರಫಿ ತಗೊಳ್ಳಿ. ಜಿಯೋಗ್ರಫಿಯಲ್ಲಿ ನಿಮಗೆ 4 ಪಾರ್ಟ್ಸ್ ಬರುತ್ತೆ. ಫಿಸಿಕಲ್ ಜಿಯೋಗ್ರಫಿ ಬರುತ್ತೆ, ವರ್ಲ್ಡ್ ಜಿಯೋಗ್ರಫಿ ಬರುತ್ತೆ, ಇಂಡಿಯನ್ ಜಿಯೋಗ್ರಫಿ ಬರುತ್ತೆ, ಕರ್ನಾಟಕ ಜಿಯೋಗ್ರಫಿ ಬರುತ್ತೆ. ಪ್ರತಿಯೊಂದು ಏರಿಯಾನ ಕವರ್ ಮಾಡಿ ಟೆಸ್ಟ್ ಬರೀರಿ. ಏನ್ ಕವರ್ ಆಗಿರುತ್ತೆ ಅದನ್ನ ರಿವಿಷನ್ಸ್ಗೆ ಹಾಕೋಬೇಕು. ನೀವು ಎಲ್ಲೂ ಕೂಡ ಗ್ಯಾಪ್ ಕೂಡ ಹಾಗಿಲ್ಲ. ಸೊ ನಿಮಗೆ ಫಿಸಿಕಲ್ ಜಿಯೋಗ್ರಫಿ ಓದ್ಬೇಕು ಅಂತಂದಾಗ ಐಸಿಲು ರಿವಿಷನ್ಸ್ ಆಗ್ತಿರ್ಬೇಕು, ಹಿಸ್ಟ್ರಿಯು ಕೂಡ ರಿವಿಷನ್ಸ್ ಆಗ್ತಿರ್ಬೇಕು. ಇದ್ರ ಜೊತೆಗೆ ನೀವೇನ್ ಮಾಡಬಹುದು, ಒಂದು ಸಬ್ಜೆಕ್ಟ್ ನ ತಗೊಳ್ಳಿ ಪ್ಲಸ್ ಅವತ್ತು ಡೇ ಕರೆಂಟ್ ಅಫೇರ್ಸ್ ಕಂಪಲ್ಸರಿ ಕವರ್ ಆಗಬೇಕು. ಡೇ ಕರೆಂಟ್ ಅಫೇರ್ಸ್ ಅವತ್ತು ಕವರ್ 2026 ಜನವರಿ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಅನ್ನೋದಾದ್ರೆ ಆ ಜನವರಿ 1ನೇ ತಾರೀಕು ಕರೆಂಟ್ ಅಫೇರ್ಸ್ ಮಸ್ಟ್ ಅಂಡ್ ಶುಡ್ ಅವತ್ತನ್ನು ಕವರ್ ಮಾಡಿ ಮಲಿಕೋಬೇಕು. ಪ್ಲಸ್ ಇದ್ರ ಜೊತೆಗೆ ಒಂದಷ್ಟು ಜಿಕೆ ಏರಿಯಾನು ಕೂಡ ಕವರ್ ಮಾಡ್ಕೋಬೇಕು. ರಾತ್ರಿ ಮಲಗೋಕ್ಕೂ ಮುಂದೆ 1 ಅವರ್ ಅಥವಾ 1.5 ಗಂಟೆ ಅಷ್ಟು ಟೈಮ್ ಕೊಟ್ಟು ಮೆಂಟಲ್ ಎಬಿಲಿಟಿ ಕೂಡ ಸಾಲ್ವ್ ಮಾಡೋಕೆ. ಯಾಕೆ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಬೇಕು ಅಂತಂದ್ರೆ ನಮಗೆ ತುಂಬಾ ಜನ ವೀಕ್ ಇರ್ತೀವಿ. ಸೊ ಮೆಂಟಲ್ ಎಬಿಲಿಟಿ ಸ್ಟ್ರಾಂಗ್ ಇರೋದಿಲ್ಲ. ನಾವು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀವಿ, ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀವಿ, ಸೈನ್ಸ್ ಇಂದ ಬಂದ್ರೆ ಈಸಿ ಆಗ್ಬೋದು. ಸೊ ಯಾರಿಗೆ ಟಫ್ ಅನ್ಸುತ್ತೋ ಅವ್ರು ಪ್ರತಿದಿನ ಮಲಗಕ್ಕೂ ಮುಂದೆ ಒಂದು ಅರ್ಧ ಗಂಟೆ, 3/4 ಗಂಟೆ ಅಥವಾ 1 ಅವರ್ ಆ ಒಂದು ಚಾಪ್ಟರ್ ವೈಸ್ ಅನ್ನ ಇಟ್ಕೊಂಡು ಮೆಂಟಲ್ ಎಬಿಲಿಟಿನ ಕ್ಲಿಯರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅಂದ್ರೆ ದಿನಕ್ಕೆ 1.5 ಗಂಟೆ ಮೆಂಟಲ್ ಎಬಿಲಿಟಿ ಆಗ್ಬೋದು, ಕರೆಂಟ್ ಅಫೇರ್ಸ್ ಜಿಕೆ ಇಂದ 1 ಅವರ್ ಆಗ್ಬೋದು, ಒಂದು 4 to 5 ಅವರ್ಸ್ ಅಥವಾ 6 ಅವರ್ಸ್ ಹಿಸ್ಟ್ರಿ ಸಬ್ಜೆಕ್ಟ್ ಅನ್ನ ಹಾಕ್ಬೋದು. ಈ ತರ ಒಂದೊಂದು ಸಬ್ಜೆಕ್ಟ್ ಆದ್ಮೇಲೆ ಕವರ್ ಮಾಡ್ತಾರೆ ಬನ್ನಿ. ಕಂಟಿನ್ಯೂಸ್ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಎಬಿಲಿಟಿನ ಕಂಟಿನ್ಯೂ ಮಾಡಿ. ಈ ಸಬ್ಜೆಕ್ಟ್ಗಳು ಮಾತ್ರ ಚೇಂಜ್ ಆಗ್ಬೇಕು, ಪ್ಲಸ್ ಇದಕ್ಕೆ ರಿವಿಷನ್ಸ್ ಕೂಡ ಹಾಕ್ಬೇಕು ರೆಗ್ಯುಲರ್ ಆಗಿ. ಇವಾಗ ಸೈನ್ಸ್ ತಗೊಂಡಿರ್ತೀರಾ, ಸೈನ್ಸ್ ತಗೊಂಡು ಹೋದಾಗ ನಿಮಗೆ ಬಯಾಲಜಿ ಕವರ್ ಮಾಡಬೇಕು, ಫಿಸಿಕ್ಸ್ ಕವರ್ ಮಾಡಬೇಕು, ಕೆಮಿಸ್ಟ್ರಿ ಕವರ್ ಮಾಡಬೇಕು, EVS ಕವರ್ ಮಾಡಬೇಕು, ಟೆಕ್ನಾಲಜಿ ಕವರ್ ಮಾಡಬೇಕು, ಮತ್ತೆ ಪ್ರತಿಯೊಂದಕ್ಕೂ ಟೆಸ್ಟ್ ಅನ್ನ ಬರೀಬೇಕು, ನೋಟ್ಸ್ ಕೂಡ ಕಂಪ್ಲೀಟ್ ಆಗ್ಬೇಕು. ಚಾಲೆಂಜ್ ಇರೋದ್ರೆ ಇದ್ರ ಜೊತೆಗೆ ಹಿಸ್ಟ್ರಿ, ಐಸಿ, ಜಿಯೋಗ್ರಫಿ ಕೂಡ ರಿವಿಷನ್ಸ್ ಕೂಡ ಫ್ರೀಕ್ವೆಂಟ್ಲಿ ಹಾಕ್ತಿರ್ಬೇಕು. ಇಲ್ಲಾಂದ್ರೆ ಈ ಸೈನ್ಸ್ ಬಗೋವರೆಗೂ ಎಲ್ಲ ಮರ್ತೋಗ್ಬಿಡುತ್ತೆ. ಸೊ ಕ್ಲಿಯರ್. ಹಾಗಾಗಿ ಎಷ್ಟು ಒಂದು 30 ಡೇಸ್ ಅಂತ ಹಾಕಿದೀನಿ, ನೀವು ಇದಕ್ಕೆ ಎಷ್ಟು ದಿನ ಬೇಕಾದ್ರೂ ಕೂಡ ತಗೋಬಹುದು. ನಿಮ್ಮ ಕನ್ವೀನಿಯಂಟ್ ಟೈಮ್ ತಗೊಂಡು ನೀವು ಇಲ್ಲಿ ಮಾಡಿ. ಇದರಿಂದ ನಿಮ್ಗೆ ರಿಸಲ್ಟ್ ಬರೋ ಸಾಧ್ಯತೆ ಏನಾಗುತ್ತೆ, ಹೆಚ್ಚಿರುತ್ತೆ. ಇದಾದ್ಮೇಲೆ ಇಂಡಿಯನ್ ಎಕನಾಮಿ ತಗೊಳ್ತೀವಿ. ಇಂಡಿಯನ್ ಎಕನಾಮಿ ತಗೊಂಡು ಅದಕ್ಕೊಂದು 10 ಡೇಸ್ ಕೊಡ್ಬೋದು, 15 ಡೇಸ್ ಕೊಡ್ಬೋದು. ಸೊ ಕ್ಲಿಯರ್. ಇದಾದ್ಮೇಲೆ ಮೆಂಟಲ್ ಎಬಿಲಿಟಿ ಮತ್ತೆ ಎವ್ರಿ ಡೇ ವರ್ಕ್ ಮಾಡ್ತಾ ಇದೀನಿ. ಒಂದು 10 ಡೇಸ್ ಅಲ್ಲಿ ಫುಲ್ ಫ್ಲೆಡ್ಸ್ ಅಲ್ಲಿ ರೀಸನಿಂಗ್ ಮತ್ತೆ ಆಫ್ಟರ್ನೂನ್ ಅನ್ನು 5 ಡೇಸ್ 10 ಡೇಸ್ ಅಲ್ಲಿ ವರ್ಕ್ ಮಾಡಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಎಕ್ಸಾಮ್ ಹತ್ರ ಬರ್ತಿದೆ ಅಂತ ಹೇಳಿದಾಗ, KS ಎಕ್ಸಾಮ್ಸ್ ಹತ್ರ ಬಂದಾಗ ಕರ್ನಾಟಕ ಎಕನಾಮಿಕ್ ಸರ್ವೇನ ನೀವು ಕರೆಕ್ಟ್ ಆಗಿ ಬಜೆಟ್ ಅನ್ನು ಸ್ಟಡಿ ಮಾಡಿ ಹಾಡ್ ಮಾಡ್ಕೊಂಡ್ರೆ ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಹೀಗಾಗಿ ಪೇಪರ್ 1 ಪೇಪರ್ 2 ಎರಡು ಕೂಡ ಫಿಲಿಮ್ಸ್ ಗೆ ಬ್ಯಾಲೆನ್ಸ್ ಮಾಡಿದಾಗೆ ಆಗುತ್ತೆ. ಸೊ ನಿಯರ್ಲಿ ಹಾಗಿದ್ರೆ ಒಂದು 5 to 6 ಮಂತ್ ಸ್ಟಡಿ ಪ್ಲಾನ್ ನ ಮಾಡ್ಕೊಳ್ತು ಅಂದ್ರೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಅನ್ನ ನಾವು ಇಲ್ಲಿ ಕೊಡಬಹುದು. ಜೊತೆಗೆ ಕೆಲವೊಂದು ಸಬ್ಜೆಕ್ಟ್ಗಳು, ಉದಾಹರಣೆಗೆ ಜಿಯೋಗ್ರಫಿ ಆಗ್ಬೋದು, ಸೈನ್ಸ್ ಆಗ್ಬೋದು, ಎಕನಾಮಿ ಆಗ್ಬೋದು, ಐಸಿ ಆಗ್ಬೋದು, ಹಿಸ್ಟ್ರಿ ಆಗ್ಬೋದು, ಮೈನ್ಸ್ಗೂ ಕೂಡ ಪ್ರಿಪೇರ್ ಆಗಬಹುದು. ಇದ್ರ ಜೊತೆಗೆ ಮೈನ್ಸ್ ಪ್ರಾಕ್ಟೀಸ್ ಮಾಡೋರಿತ್ತು ಅಂತಂದ್ರೆ ಗೈಡೆನ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನಿ, ಮೈನ್ಸ್ ಪ್ರಿಪೇರ್ ಆಗೋದು ಹೇಗೆ ಅಂತ ನಾನು ಒಂದು ವಿಡಿಯೋ ಮಾಡಿರ್ತೀನಿ, ಏನ್ ಸೋರ್ಸ್ ಓದ್ಬೇಕು ಅಂತ ಹೇಳಿರ್ತೀನಿ. ಅಲ್ಲಿ ನಿಮಗೆ ಮೈನ್ಸ್ಗೂ ಕೂಡ ಮೈಲೇಜ್ ಬರುತ್ತೆ. ನಿಯರ್ಲಿ 85 ಮಾರ್ಕ್ಸ್ಗೆ ಬರ್ತಾ ಇರುತ್ತೆ. ಒಂದೊಂದು ಹಿಸ್ಟ್ರಿ ಬರುತ್ತೆ, ಐಸಿ ಬರುತ್ತೆ, ಜಿಯೋಗ್ರಫಿ ಬರುತ್ತೆ, ಸೈನ್ಸ್ ಬರುತ್ತೆ. ಇವೆಲ್ಲವೂ ಕೂಡ ಮೈನ್ಸ್ ಪ್ರಿಪೇರ್ ಆಗೋರಿಗೆ ಹೆಲ್ಪ್ ಆಗುತ್ತೆ. ಅಥವಾ ಈ KS ಫಿಲಿಮ್ಸ್ ಜೊತೆಗೇನೆ ನೀವೇನ್ ಮಾಡಬಹುದು, ಇಷ್ಟೆಲ್ಲ ಕವರ್ ಮಾಡ್ಕೊಂಡು ಇದ್ರ ಜೊತೆಗೆ ನೀವು ಟೈಮ್ ಇತ್ತು ಅಂತಂದ್ರೆ ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಗಳನ್ನ ಕವರ್ ಮಾಡ್ತು ಅಂತಂದ್ರೆ FDA ಬರಿಬಹುದು, SDA ಬರಿಬಹುದು, ಗ್ರೂಪ್ ಸಿ ಎಕ್ಸಾಮ್ಸ್ ಗಳನ್ನ ಬರಿಬಹುದು, PDO ಎಕ್ಸಾಮ್ಸ್ ಬರಿಬಹುದು, ಗ್ರಾಮ ಪಂಚಾಯತಿ ಸೆಕ್ರೆಟರಿ ಗ್ರೇಡ್ 1 ಗ್ರೇಡ್ 2 ಕೂಡ ಬರಿಬಹುದು. ಯಾಕಂದ್ರೆ GS ಪೇಪರ್ ಪ್ರಿಪೇರ್ ಆಗಿರೋದ್ರಿಂದ KS ಗೆ ಹೆಂಗಿರೋ GS ಪೇಪರ್ ಸ್ಟ್ರಾಂಗ್ ಇರ್ತೀರಾ. ಪ್ಲಸ್ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಮಾಡ್ಕೊಳ್ಳೋದ್ರಿಂದ ಕಮ್ಯುನಿಕೇಶನ್ ಪೇಪರ್ ಕೂಡ ಸ್ಟ್ರಾಂಗ್ ಆಗ್ಬಿಡುತ್ತೆ. ಅಟ್ ಎ ಟೈಮ್ ನೀವು KS ಜೊತೆಗೆ ಬೇರೆ ಬೇರೆ ಎಕ್ಸಾಮ್ಸ್ ಕೂಡ KS ನೋಟಿಫಿಕೇಶನ್ ಡಿಲೇ ಆಗ್ತಿದೆ ಅಂತಂದ್ರೆ FDST ಅಂತೂ ಬರ್ತಾನೆ ಇರುತ್ತೆ, CT ಎಕ್ಸಾಮ್ಸ್ ಗಳು ಬರ್ತಾ ಇರ್ತವೆ. ಈ ತರ ಎಕ್ಸಾಮ್ಸ್ ಗಳು ನೀವು ಇಲ್ಲಿ ಕಂಟಿನ್ಯೂಸ್ ಎಕ್ಸಾಮ್ಸ್ ಬರೀಬಹುದು. ಒಂದಲ್ಲ ಒಂದು ಎಕ್ಸಾಮ್ ನ ನೀವು ಇಲ್ಲಿ ಕ್ಲಿಯರ್ ಮಾಡಬಹುದು. ಸೊ ಕ್ಲಿಯರ್. ಹಾಗಾಗಿ ನೀವೇನ್ ಮಾಡಬಹುದು ಅಂದ್ರೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಕೂಡ ಇದ್ರ ಜೊತೆಗೇನೆ ಫೋಕಸ್ ಮಾಡ್ಕೊಳ್ಳಿ. ಪ್ಲಾನ್ ಬಿ ಆಗಿ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್. ಅದೇ ತರ NCC ಕಡೆಯಿಂದ 2025ರಲ್ಲಿ KS ಫಿಲಿಮ್ಸ್ ಮೇನ್ಸ್ ಬ್ಯಾಚ್ ನ ಸ್ಟಾರ್ಟ್ ಮಾಡ್ತಿದ್ವಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಇನ್ಸ್ಟಿಟ್ಯೂಟ್ ಅನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ಕ್ಲಾಸಸ್ ಮಾಡ್ತೀವಿ, ಗೈಡೆನ್ಸ್ ಇರುತ್ತೆ, 1 to 1 ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಬರ್ತೀವಿ. KS ಮೇನ್ಸ್ ಡೈಲಿ ಪ್ರಾಕ್ಟೀಸ್ ಇರುತ್ತೆ. ಅಥವಾ UPSC ಕನ್ನಡದಲ್ಲಿ ಬರೀತಾ ಇದ್ರ UPSC ಕೂಡ ಫಿಲಿಮ್ಸ್ ಮತ್ತು ಮೇನ್ಸ್ ರಿಲೇಟೆಡ್ ಕ್ಲಾಸಸ್ ಇರುತ್ತೆ, ಗೈಡೆನ್ಸ್ ಇರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಆ ಸೆಲ್ಫ್ ಆಗಿ ಓದ್ತಾ ಇದ್ರಿ, ಹೋಮ್ ಸ್ಟಡಿ ಮಾಡ್ತಿದ್ರಿ, ನಂಗೆ ಒಂದು ಗೈಡೆನ್ಸ್ ಬೇಕು ಅಂದ್ರೂ ಕೂಡ ಇನ್ಸ್ಟಿಟ್ಯೂಟ್ ನ ಮೀಟ್ ಮಾಡಬಹುದು. ಯಾರಿಗೆ ಗೈಡೆನ್ಸ್ ಅವಶ್ಯಕತೆ ಇದೆ ಅವರು ಗೈಡೆನ್ಸ್ ಗೋಸ್ಕರ ಮೀಟ್ ಮಾಡಿ. ಯಾರಿಗೆ ಟೆಸ್ಟ್ ಸೀರೀಸ್ ಅವಶ್ಯಕತೆ ಇದೆ ಅವರಿಗೆ ಟೆಸ್ಟ್ ಸೀರೀಸ್ ಅನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ ಇನ್ಸ್ಟಿಟ್ಯೂಟ್ ಅಲ್ಲಿ. ಯಾರಿಗೆ ಟೆಸ್ಟ್ ಸೀರೀಸ್ ಬೇಕು ಅವ್ರು ತಗೋಬಹುದು, ಇಲ್ಲ ಜಸ್ಟ್ ಕ್ಲಾಸಸ್ ಬೇಕು ಕೂಡ ತಗೋಬಹುದು.
ಇಲ್ಲ ನಿಮಗೆ ಏನೋ ಡೌಟ್ ಯಾವುದೋ ಸಬ್ಜೆಕ್ಟ್ ಡೌಟ್ ಇದ್ರೂ ಕೂಡ ಇನ್ಸ್ಟಿಟ್ಯೂಟ್ನ ಭೇಟಿ ಮಾಡಿ, ಅಥವಾ ನಿಮಗೆ ಆಫ್ಲೈನ್ ಬರ್ಲಿಕ್ಕೆ ಆಗಲ್ಲ, ಸ್ಟೇಟಿನ ಬೇರೆ ಭಾಗದಿಂದ ನೀವು ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ ಇನ್ಸ್ಟಿಟ್ಯೂಟ್ನ ಅಂತ ಅನ್ನೋದಾದ್ರೆ ನಿಮಗೆ ಡೈರೆಕ್ಟ್ ಆಗಿ ಆನ್ಲೈನ್ ಕ್ಲಾಸಸ್ ಕೂಡ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಸೊ ಓಕೆ, ಇನ್ನಿತರೆ ಮಾಹಿತಿ ಬೇಕಿದ್ರೆ ಇನ್ಸ್ಟಿಟ್ಯೂಟ್ನ ಕಾಂಟ್ಯಾಕ್ಟ್ ಮಾಡಿ, ಮತ್ತೆ ಕೆಳಗಡೆ ನಂಬರ್ ಏನು ಕಾಣಿಸಿದ್ಕೆ ಡಯಲ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.